ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ, ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದ 7 ಪ್ಯಾರಾಗ್ರಾಫ್ಗಳನ್ನು ನಿನ್ನೆ ಚರ್ಚೆ ಮಾಡಿದ್ವಿ. ಈಗ 8ನೇ ಪ್ಯಾರಾವನ್ನು ಪ್ರಾರಂಭ ಮಾಡೋಣ. ಇನ್ ದ ಅಟ್ಮಾಸ್ಫಿಯರ್ ಆಫ್ ದ ಆನ್ ಗೋಯಿಂಗ್ ಕೋಲ್ಡ್ ವಾರ್, ಶೀತಲ ಸಮರ ಮುಂದುವರಿಯುತ್ತಿರುವ ಈ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಒಂದು ಪೊಲಿಟಿಕಲ್ ಟೆನ್ಷನ್ ಎಲ್ಲರ ತಲೆಯೊಳಗೂ ಓಡಾಡ್ತಾ ಇದೆ. ಪೊಲಿಟಿಕಲ್ ಟೆನ್ಷನ್ ಹ್ಯಾಂಗಿಂಗ್ ಓವರ್ ಅವರ್ ಹೆಡ್ಸ್, ಈ ಜಗತ್ತಿನ ಭವಿಷ್ಯ ಏನಾಗ್ಬೋದು ಅನ್ನುವಂಥ ಗೊಂದಲ ಎಲ್ಲರನ್ನ ಕಾಡ್ತಾ ಇದೆ. ಅದು ವಿಜ್ಞಾನಿಗಳಿಗೆ ಸಂಬಂಧಪಟ್ಟದ್ದಿರ್ಬೋದು, ಇಂಜಿನಿಯರ್ಗಳಿಗೆ ಸಂಬಂಧಪಟ್ಟಂಗಿರ್ಬೋದು. ಇವತ್ತ ಒಂದು ಕಡೆ ಅಮೆರಿಕ ನೇತೃತ್ವದ ಬಂಡವಾಳಶಾಹಿ ರಾಷ್ಟ್ರಗಳ ಗುಂಪು, ಪಾಶ್ಚಿಮಾತ್ಯ ರಾಷ್ಟ್ರಗಳ ಗುಂಪು, ಒಂದು ಕಡೆ ರಷ್ಯಾ ಮತ್ತು ಚೀನಾ ನೇತೃತ್ವದ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರುವಂಥ ರಾಷ್ಟ್ರಗಳ ಒಂದು ಗುಂಪು. ಅವೆರಡರ ನಡುವೆ ಬಹಳಷ್ಟು ಡಿಫ್ರೆನ್ಸ್ ಇನ್ ಕಲ್ಚರಲ್ ಬ್ಯಾಕ್ಗ್ರೌಂಡ್, ಸಾಂಸ್ಕೃತಿಕವಾಗಿ ನೋಡಿದಾಗಲೂ ಕೂಡ ಬಹಳಷ್ಟು ವ್ಯತ್ಯಾಸಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅವುಗಳನ್ನೆಲ್ಲ ಮೆಟ್ಟಿ ನಿಂತು ನಾವೆಲ್ಲ ಈ ಜಗತ್ತಿನ ಏಳಿಗೆಗಾಗಿ ಒಟ್ಟಾಗಿ ಶ್ರಮಿಸಬೇಕಾಗಿದೆ. ವಿಚ್ ಔಟ್ವರ್ಡ್ಲಿ ಸೀಮ್ಡ್ ಇಂಪಾಸಿಬಲ್, ಆಲ್ ಅವರ್ ಡಿಫ್ರೆನ್ಸಸ್, ನಮ್ಮಲ್ಲಿರುವಂಥ ಎಲ್ಲ ಭೇದ ಭಾವಗಳನ್ನು ಮರೆತು ನಾವು ಈ ಜಗತ್ತನ್ನು ವಾಟ್ ಸೇವ್ಡ್ ಅಸ್ ಟು ಕ್ಲಿಯರ್ ಆ್ಯಂಡ್ ಆಬ್ಸಿಯಸ್ ಡಿಸ್ಟಿಂಕ್ಷನ್, ನಮ್ಮೆಲ್ಲರ ಗುರಿ ಒಂದೇ, ಈ ಜಗತ್ತನ್ನು ಕಾಪಾಡಬೇಕು, ಈ ಜಗತ್ತು ಉಳಿಬೇಕು. ಹಾಗಾದರೆ ನಾವು ವಿಜ್ಞಾನಿಗಳು ನಮ್ಮ ಪಾತ್ರ ಏನು? ವಿ ವೇರ್ ಆಲ್ ಸೈಂಟಿಸ್ಟ್ ಏಬಲ್ ಟು ವರ್ಕ್ ಔಟ್ ಅ ಕಾಮನ್ ಲ್ಯಾಂಗ್ವೇಜ್, ನಮಗೆಲ್ಲರಿಗೂ ಒಂದೇ ಭಾಷೆ. ಅದು ಏನು ಅಂದರೆ ವಿಜ್ಞಾನವನ್ನು ಜಗತ್ತಿನ ಒಳಿತಿಗಾಗಿ ಬಳಸೋದು. ಬೇಸ್ಡ್ ಆನ್ ರೆಸ್ಪೆಕ್ಟ್ ಟು ಹಾರ್ಡ್ ಎವಿಡೆನ್ಸ್, ಅನೇಕ ಉದಾಹರಣೆಗಳನ್ನು ನೋಡೋದಾದ್ರೆ ಅಲ್ಲಿ ಅನ್ಡಿಸ್ಪ್ಯೂಟೇಬಲ್ ರ್ಯಾಂಕಿಂಗ್ ಬೈ ಎಕ್ಸ್ಪರ್ಟ್, ನೀನು ಜಾಣೋ ನಾನು ಜಾಣೋ ನಿನ್ನ ಅದೆಲ್ಲ ಬೇಡ, ಹೌದಾ? ನಮ್ಮನ್ನು ನಾವೇ ವಿಮರ್ಶೆ ಮಾಡಿಕೊಳ್ಳೋಣ. ಇಲ್ಲ, ಸೆಲ್ಫ್ ಕ್ರಿಟಿಸಿಸಮ್ ಅಂದರೆ ಆತ್ಮವಿಮರ್ಶೆ ಮಾಡಿಕೊಂಡು ನಾವೆಲ್ಲ ಕೂಡಿ ಕೆಲಸ ಮಾಡಬೇಕಾಗೈತಿ. ವಿ ವೇರ್ ವರ್ಕಿಂಗ್ ಔಟ್ ಅ ಸೊಲ್ಯೂಷನ್, ನಾವೆಲ್ಲರೂ ಕೂಡಿ ಒಂದು ಪರಿಹಾರವನ್ನು ಕಂಡುಹಿಡಬೇಕಾಗೈತಿ. ಅದು ಏನಂದ್ರೆ ಇವೆಂಚುವಲಿ ಅಲೌಡ್ ಪೊಲಿಟಿಷಿಯನ್ ಟು ರೀಚ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್. ಇವತ್ತು ರಾಜಕಾರಣಿಗಳೇ ಇರ್ಬೋದು, ವಿಜ್ಞಾನಿಗಳೇ ಇರ್ಬೋದು, ಸಾಮಾನ್ಯ ಜನರು ಇರ್ಬೋದು, ಎಲ್ಲರ ಇವತ್ತ ಏನಪ್ಪ ಅಂದ್ರೆ ಈ ಜಗತ್ತಿನೊಳಗೆ ಒಂದು ಒಪ್ಪಂದ ಜಾರಿಗೆ ಬರಬೇಕು. ಅದು ಏನಂದ್ರೆ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್, ಅಂದ್ರೆ ಅಣ್ವಸ್ತ್ರ ನಿಷೇಧ ಒಪ್ಪಂದ. ಒಂದು ಸಲ ಅಣ್ವಸ್ತ್ರ ನಿಷೇಧ ಒಪ್ಪಂದಕ್ಕೆ ಸಹಿ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಯಾರೂ ಅದನ್ನು ಆ ಒಪ್ಪಂದವನ್ನು ಉಲ್ಲಂಘಿಸುವಂತಿಲ್ಲ ಅನ್ನೋಂಥ ಒಂದು ಸ್ಟ್ರಿಕ್ಟ್ ಆರ್ಡರನ್ನು ನಾವು ವಿಶ್ವಸಂಸ್ಥೆಯಿಂದ ನಾವು ಜಾರಿಗೆ ತರಬೇಕಾಗೈತಿ. ಅದಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕಾಗಿತ್ತು. ಅದು ವಿಟೋ ಪವರ್ ಹೊಂದಿರುವಂಥ ದೇಶಗಳೇ ಆಗಿರಲಿ, ಅಥವಾ G8 ಅಥವಾ G7 ದೇಶಗಳೇ ಆಗಿರಲಿ, ಅದು ಅಮೇರಿಕನ್ ಆಗಿರಲಿ, ಚೀನಾನ ಆಗಿರಲಿ, ಎಲ್ಲರೂ ಅದಕ್ಕೆ ಬದ್ಧರಾಗಿರಬೇಕು. ಅಂಥ ಒಂದು ಕಾನೂನನ್ನು ತರಬೇಕಾಗೈತಿ. ಈಗ ದಿಸ್ ಎಪಿಸೋಡ್ ಟಾಟ್ ಮಿ ದ್ಯಾಟ್ ಆ್ಯಸ್ ಅ ಸೈಂಟಿಸ್ಟ್, ನನಗೆ ಒಬ್ಬ ವಿಜ್ಞಾನಿಯಾಗಿ ನಾನು ಕಂಡುಕೊಂಡದ್ದು ಏನಂದ್ರೆ, ಅವ್ರು ಕೆಲಸ ಬರೋಕೆ ಅವ್ರು ಹೇಳ್ತಾರೆ, ಐ ಹ್ಯಾವ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್, ಜಗತ್ತಿನ ಜನರನ್ನ ಎಲ್ಲರನ್ನೂ ಮಾತಾಡಿಸಿ ನಾನು ಅವ್ರದ್ದು ಏನೈತಿಪ್ಪ ವಿಚಾರ ಏನೈತಿ, ಥಿಂಕ್ ಆ್ಯಂಡ್ ಇಂಟ್ರ್ಯಾಕ್ಟ್ ದ ವೇ ಐ ಡೂ, ಇಟ್ ಟಾಟ್ ಮೀ ನೆವರ್ ಟು ಫೀಲ್ ಲೋನ್ಲಿ ಅಬ್ರಾಡ್. ಯಾರಿಗೂ ಇಲ್ಲಿ ಏಕಾಂಗಿತನ ಅನ್ನೋದು ಕಾಡಬಾರ್ದು. ಎಲ್ಲದಕ್ಕೂ ನಾನು ಇಟ್ ಟಾಟ್ ಮೀ ದ್ಯಾಟ್ ದೇರ್ ಇಸ್ ಅ ಸೈನ್ಸ್, ವಿಜ್ಞಾನ ಒಳಿತಿಗಾಗಿ ಇದೆಯೋ ವಿನಃ ವಿನಾಶಕ್ಕಾಗಿ ಅಲ್ಲ. ನೀವು ಚರ್ಚಾಸ್ಪರ್ಧೆಯೊಳಗೆ ಭಾಷಣ ಮಾಡ್ತಿರ್ತೀರಿ, ವಿಜ್ಞಾನದಿಂದ ಒಳಿತೋ ಕೆಡಕೋ ಅಂತೇಳಿ. ಹಂಗೆ ದೇರ್ ಇಸ್ ಅ ಹೋಪ್ ಆಫ್ ಸರ್ವೈವಲ್. ಈ ವಿಜ್ಞಾನ ನಮ್ಮನ್ನೆಲ್ಲ ಉಳಿಸುವಂಥ ಕೆಲಸವನ್ನು ಮಾಡಬೇಕು, ಈ ಜಗತ್ತನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು. ವೆಲ್ ಬೀಯಿಂಗ್ ಫಾರ್ ಆಲ್ ಆಫ್ ಅಸ್. ಹಿರಿಯರು ನಮಗೇನು ಬಳುವಳಿಯಾಗಿ ಕೊಟ್ಟು ಹೋಗ್ಯಾರಲ್ಲ ಹಿಂದಿನ ಜನ್ರೇಷನಿನ ಜನ, ಈ ಜಗತ್ತನ್ನು ಇನ್ನೂ ಚೆಂದಾಗಿ ಇಟ್ಕೋಬೇಕು, ಇನ್ನೂ ಸುಂದರವಾಗಿ ಇಟ್ಕೋಬೇಕು. ನಾವು ಅದನ್ನು ಇನ್ನೂ ಒಳ್ಳೆಯ ರೀತಿಯೊಳಗೆ ನಮ್ಮ ಮುಂದಿನ ಪೀಳಿಗೆ ಅವರಿಗೆ ಅದನ್ನು ಹಸ್ತಾಂತರ ಮಾಡಿ ನಮ್ಮ ಕೆಲಸ ಮುಗಿಸಿದಾಗ ನಾವು ಈ ಜಗತ್ತಿನಿಂದ ತೆರಳಬೇಕು. ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗೈತಿ. ಈ ಜಗತ್ತನ್ನು ಹಾಳು ಮಾಡಿ ನಾಶಪಡಿಸಿ ಏನೂ ಇಲ್ದಂಗೆ ಮಾಡಿ ಹೋಗೋದಲ್ಲ. ಅದಕ್ಕೆ
ಎಲ್ಲರೂ ಒಂದು ಎ ಕಾಮನ್ ಲೋರ್ ಈಸ್ ದ್ಯಾಟ್ ಇಮರ್ಷನ್ ಇನ್ ಸೈನ್ಸ್ ಡಸ್ ನಾಟ್ ಗೋ ವಿತ್ ಅ ಪ್ರಾಕ್ಟಿಕಲ್ ಸೈನ್ಸ್. ಕೆಲವೊಂದು ಸಲ ಹೇಳ್ತಾರೆ ವಿಜ್ಞಾನಿಗಳಿಗೆ ಒಂದು ಪ್ರಾಕ್ಟಿಕಲ್ ಇದು ಇರೋದಿಲ್ಲ ಅಂತ ಹೇಳಿ. ಅದು ಏನೋ ಎಲ್ಲೋ ಒಂದೆರಡು ಉದಾಹರಣೆಗಳು ಇರ್ಬೋದು. ಯಾಕಂತಂದ್ರೆ ಇಟ್ ಈಸ್ ಎ ಟ್ರೂ ದ್ಯಾಟ್ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತಾರೆ. ನನಗೆ ಗೊತ್ತಿರುವಂಥ ಒಬ್ಬ ಗಣಿತ ಶಾಸ್ತ್ರಜ್ಞರು, ಮ್ಯಾಥಮೆಟಿಷಿಯನ್, ಅವರು ಇನ್ವಾಲ್ವ್ಡ್ ಇನ್ ಅ ಕರೆಂಟ್ ಪ್ರಾಬ್ಲಮ್. ಯಾವಾಗಲೂ ಗಣಿತದ ಬಗ್ಗೆ ಚಿಂತನ ಮಂಥನ ಮಾಡ್ಕೊಂತ ಒಂದು ಸಲ ಅವರು ಹೊರಗಡೆ ಬಂದಾಗ, ಮನೆಯಿಂದ ಹೊರಗೆ ಬಂದಾಗ, ಹೋಮ್ ವೇರಿಂಗ್ ಶೂಸ್ ಫ್ರಾಮ್ 2 ಡಿಫ್ರೆಂಟ್ ಪೇರ್ಸ್ ಅಂತ ಹೇಳ್ತಾರೆ. ಒಂದು ಕಾಲಾಗ ಒಂದು ಬೂಟ್ ಹಾಕ್ಕೊಂಡಿದ್ರು, ಮತ್ತೊಂದು ಕಾಲಾಗ ಮತ್ತೊಂದು ಬೂಟ್ ಹಾಕ್ಕೊಂಡಿದ್ರು ಅಂತ. ಅಂದ್ರೆ ನಾನು ಯಾವ ಶೂ ಹಾಕೊಳಕ್ ಕುಂತೀನಿ ಅನ್ನೋದು ಕೂಡ ಅವರಿಗೆ ಲಕ್ಷ್ಯ ಇರಲಿಲ್ಲ ಅಂತ. ಆ ಥರ ಆಗುತ್ತದು. ಯಾಕಂತಂದ್ರೆ ವಿಜ್ಞಾನಿಗಳು ತಮ್ಮನ್ನು ತಾವು ಬಹಳಷ್ಟು ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವರು. ಹೌದಾ? ಇಲಿಗಳ ಮೇಲೆ ಪ್ರಯೋಗ ಮಾಡ್ತಾ ಇರುವಂಥ ಒಬ್ಬ ವಿಜ್ಞಾನಿ 4 ಇಲಿಗಳನ್ನು ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ಆ 4 ಇಲಿಗಳು ಹೊರಗೆ ಹೋಗೋದ್ರ ಸಲುವಾಗಿ 4 ಸಣ್ಣ ಅಂದ್ರೆ ಎಕ್ಸ್ಪೆರಿಮೆಂಟ್ ಮುಗಿದ ಮೇಲೆ ಆ ಇಲಿಗಳು ಹೊರಗೆ ಹೋಗ್ಲಿಕ್ಕೆ 4 ಬಿಲಗಳನ್ನು ತೋಡಿದ್ರಂತವ್ರು. ಆಮೇಲೆ ಒಬ್ರು ಬಂದು ಕೇಳಿದ್ರಂತ, ಏನು ಸರ್ 4 ಹೋಲ್ ಮಾಡಿಲ್ಲ ಅಂತ. ಹೌದು, 4 ಇಲಿಗಳ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ, ಆ 4 ಇಲಿಗಳು ಹೊರಗೆ ಹೋಗ್ಲಿಕ್ಕೆ ನಾನು 4 ಹೋಲನ್ನು ಮಾಡೀನಿ ಅಂತ. ಅವ್ರು ಬಂದವ್ರು ಕೇಳಿದ್ರಂತ, ಸರ್ ಒಂದೇ ಬಿಲದೊಳಗೆ ಹಾಸಿ 4 ಇಲಿಗಳು ಹೊರಗೆ ಹೊಕ್ಕಿದ್ದಿಲ್ಲನು, ಇಟ್ ಈಸ್ ಅ ಪ್ರಾಕ್ಟಿಕಲ್ ನಾಲೆಜ್. ಹೌದಲ್ಲ, ನಾನು ಇದ್ರ ಬಗ್ಗೆ ವಿಚಾರಣೆ ಮಾಡಲಿಲ್ಲ ಅಂತಾರಂತ. ಅಂದ್ರೆ ಕೆಲವೊಂದು ಸಲ ವಿಜ್ಞಾನಿಗಳು ಬಹಳಷ್ಟು ತಮ್ಮನ್ನು ತಾವು ಅದರೊಳಗೆ ಇನ್ವಾಲ್ವ್ ಮಾಡ್ಕೊಂಡಾಗ ಆ ರೀತಿ ಆಗಿರ್ತೈತಿ. ಹಾಗಂತ ಹೇಳಿ ನಾವು ವಿಜ್ಞಾನಿಗಳಿಗೆ ಪ್ರಾಕ್ಟಿಕಲ್ ಇದನ್ನ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಇಫ್ ಯು ಲುಕ್ ಕೇರ್ಫುಲಿ ಯು ವಿಲ್ ಫೈಂಡ್ ಅನದರ್ ಸೈಡ್ ಟು ದಿಸ್. ಇವತ್ತು ವಿಜ್ಞಾನಿಗಳ ಕೊಡುಗೆ 1 2 ನೋಡ್ರಿ, ವಿಚ್ ಮೇಕ್ ಸೈಂಟಿಸ್ಟ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಅಂತ ಹೇಳ್ತಾರೆ ಅವರು. ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಜ್ ಅವ್ರಿಗಿದ್ದಷ್ಟು ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಏನೇನು ಹೊಸ ತಂತ್ರಜ್ಞಾನಗಳು ಬಂದಾವ. ಇವತ್ತು ಬೆಳಿಗ್ಗೆ ನಿಮ್ಮನ್ನು ಎಬ್ಬಿಸಲಿಕ್ಕೆ ಹೊಡೆಯುವಂಥ ಅಲಾರಾಮ್ನಿಂದ ಹಿಡ್ಕೊಂಡು, ನೀವು ಕಾಸಿಗುಣುವಂಥ ಗೀಸರ್, ಹೌದಾ, ನೀವು ಕುಡಿಯುವಂಥ ಫಿಲ್ಟರ್ ನೀರು, ಹೌದಾ, ನೀವು ಕಾಯಿಪಲ್ಯಗಳನ್ನು ಇಟ್ಟಂಥ ನಿಮ್ಮ ಫ್ರಿಡ್ಜ್, ನೀವು ಬೆಳತನ ಚಂದಾಗಿ ನಿದ್ದೆ ಮಾಡಲಿಕ್ಕೆ ನೀವು ಬಳಸುವ AC, ಫ್ಯಾನ್ ಇರ್ಬೋದು, ಹೌದಾ, ನೀವು ಮನರಂಜನೆಗೆ ಬಳಸುವಂಥ ಮೊಬೈಲ್ ಇರ್ಬೋದು, TV ಇರ್ಬೋದು, ಹೌದಾ, ಪ್ರತಿಯೊಂದು ಕೂಡ ಅದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊಡುಗೆ ಇದೆ ಅಂತ ಅನ್ನೋದನ್ನು ಅವರು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಇವತ್ತು ನ್ಯೂ ಬ್ರ್ಯಾಂಡ್ಸ್ ಆಫ್ ಇಂಡಸ್ಟ್ರಿ ಫ್ರಮ್ ಡಿಫೆನ್ಸ್, ಇವತ್ತು ಹೊಸ ಕೈಗಾರಿಕೆಗಳು, ಹೌದಾ, ಅದು ರಕ್ಷಣಾ ಕ್ಷೇತ್ರದಿಂದ ಹಿಡ್ಕೊಂಡು, ಡಿಫೆನ್ಸಿಂದ ಹಿಡ್ಕೊಂಡು ಎಂಟರ್ಟೈನ್ಮೆಂಟ್ವರೆಗೂ. ಇವತ್ತು 5G ಬಳಸ್ತಾ ಇದ್ದೀರಿ ನೀವು, ಹೌದಾ, ಆ ಎಂಟರ್ಟೈನ್ಮೆಂಟ್ವರೆಗೂ ನೀವು ಇವತ್ತು ಅದು ಎಲ್ಲ ಫಂಡಮೆಂಟಲ್ ರಿಸರ್ಚ್ ಅಂತಲೇ ಹೇಳ್ಬೋದು. ಅದು ವಿಜ್ಞಾನಿಗಳ ಸಂಶೋಧನೆಯ ಫಲವೇ ಅದು. ಇಲ್ಲ ಅಂದ್ರೆ ನಾವು ಯಾರು ಇಷ್ಟೊಂದು ಪ್ರಗತಿಯನ್ನು ಸಾಧಿಸಲಿ, ನಾವೆಲ್ಲ ಸೈಂಟಿಸ್ಟ್ಗಳಿಗೆ ಚಿರಋಣಿಯಾಗಿರಬೇಕು. ಇವತ್ತು ಹಳೆಯ ಉದಾಹರಣೆಗಳನ್ನು ನೋಡೋದಾದ್ರೆ, ಅಮಂಗ್ ಪಾಸ್ಟ್ ಎಕ್ಸಾಂಪಲ್ಸ್, ಅದು ಆ್ಯಂಟಿಬಯೋಟಿಕ್ಸಿಗೆ ಸಂಬಂಧಪಟ್ಟಂಗಿರ್ಬೋದು, ಹೌದಾ, ಇಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳಿಗೆ ಸಂಬಂಧಪಟ್ಟಂಗಿರ್ಬೋದು, ಬಯೋಟೆಕ್ನಾಲಜಿಯಲ್ಲಿ ಸಾಧಿಸಿರುವಂಥ ಪ್ರಗತಿ ಇರ್ಬೋದು, ಸಿಂಥೆಟಿಕ್ ಫೈಬರ್, ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ, ಅಥವಾ ಹೊಸ ರೋಗಗಳಿಗೆ ಕಂಡುಹಿಡಿದಂಥ ಡಯಾಗ್ನೋಸ್ ಮಾಡಿ ಕಂಡುಹಿಡಿದಂಥ ಔಷಧಗಳಾಗಿರ್ಬೋದು, ಟು ನೇಮ್ ಜಸ್ಟ್ ಅ ಫ್ಯೂ. 1 2 ಹೇಳ್ಕೊತ ಹೋದ್ರೆ ಅವರ ಕೊಡುಗೆ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಇವತ್ತು ಬೇಸಿಕ್ ರಿಸರ್ಚ್ ಕುಡ್ ಗಿವ್ ಅಸ್ ಅ ನ್ಯೂ ಸೋರ್ಸ್ ಆಫ್ ಎನರ್ಜಿ. ಇವತ್ತು ಎಲ್ಲನೂ ನಾವು ಸಾಂಪ್ರದಾಯಿಕ ಇಂಧನ ಮೂಲಗಳು ಅಂತ ಹೇಳ್ತಾ ಇದ್ವಿ, ಹೌದಾ, ಜಲ ವಿದ್ಯುತ್ ಶಕ್ತಿ. ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ, ಕೇವಲ ನಾವು ಜಲ ವಿದ್ಯುತ್ ಶಕ್ತಿಯನ್ನೇ ನೆಚ್ಕೊಂಡು ಕುಂತ್ರೆ ಈ ದೇಶಕ್ಕೆ ಅಥವಾ ಈ ಜಗತ್ತಿಗೆ ಎಷ್ಟು ಬೇಕೋ ಅಷ್ಟು ವಿದ್ಯುತ್ ಶಕ್ತಿಯನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಏನು ಮಾಡೋದು? ನ್ಯೂ ಸೋರ್ಸ್ ಆಫ್ ಎನರ್ಜಿ, ಸೂರ್ಯನಿಂದ ಇರ್ಬೋದು, ಗಾಳಿಯಿಂದ ವಿದ್ಯುತ್ ಶಕ್ತಿ ಇರ್ಬೋದು, ಹೌದಾ, ಸಮುದ್ರದ ಅಲೆಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಕೊಂತಾರ, ಕಲ್ಲಿದ್ದಲನ್ನು ಸುಟ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡಕೊಂತಾರ, ಥರ್ಮಲ್ ಪವರ್, ಉಷ್ಣ ಸೂರ್ಯನ ಕಿರಣಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಕೊಂತಾರ. ನೋಡ್ರಿ, ಇವೆಲ್ಲ ನ್ಯೂ ಸೋರ್ಸಸ್ ಆಫ್ ಎನರ್ಜಿ. ಅದ್ರ ಜೊತೆಗೆ ನ್ಯೂ ಮಿನರಲ್ ಡಿಪಾಸಿಟ್, ಹೊಸ ಇವತ್ತು ಖನಿಜಗಳು ಇರ್ಬೋದು, ಅಥವಾ ಎಫಿಷಿಯಂಟ್ ಡಿಫೆನ್ಸ್. ಇವತ್ತು ಟೆರರಿಸಮ್ ಈ ಜಗತ್ತನ್ನು ಕಾಡ್ತಾ ಇರುವಂಥ ದೊಡ್ಡ ರೋಗ ಏನು, ಭಯೋತ್ಪಾದಕತೆ. ಆ ಭಯೋತ್ಪಾದಕತೆಯನ್ನು ಮಟ್ಟ ಹಾಕಲಿಕ್ಕೆ ಇವತ್ತು ನಾವು ಬಳಸ್ತಾ ಇರುವಂಥ ಹೊಸ ತಂತ್ರಜ್ಞಾನ. ಇವತ್ತು ರೋಗಗಳಿಗೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟ್ ಇರ್ಬೋದು. ಒಂದು ಕಾಲಕ್ಕೆ ಕ್ಯಾನ್ಸರ್ ಬಂತಪ್ಪ ಅಂತಂದ್ರೆ ಅವನ ಕತಿ ಮುಗಿದಂಗ ಅಂತೇಳಿ ಎಲ್ಲಿ ಅದು ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆತನತ್ತೇನ ಆ ಕುಟುಂಬದ ಸದಸ್ಯರು ಒಳಗೆ ಕುಂತು ಬಿಡ್ತಿದ್ರು, ಮುಗ್ದಂಗೆ ಆತ ಅಂತೇಳಿ. ಇವತ್ತು ಆ ಥರ ಇಲ್ಲ. ಇವತ್ತು ಕ್ಯೂರ್ ಫ್ರಮ್ ಕ್ಯಾನ್ಸರ್. ಇವತ್ತು ನಮ್ಮ ಎಷ್ಟೋ ಜನ ರೋಗಿಗಳು, ಕ್ಯಾನ್ಸರ್ ಪೀಡಿತರು,
ಅವರು ಅದ್ರ ಜೊತೆಗೆ ಅಂದರೆ ಟ್ರೀಟ್ಮೆಂಟ್ ತೊಗೊಂತಾನೆ ನಿಮ್ಮೊಂದಿಗೆ ಬದುಕು ನಡೆಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ನಿಜಕ್ಕೂ ಇದು ಆಧುನಿಕ ವಿಜ್ಞಾನದ ಕೊಡುಗೆ ಅಂತಲೇ ಹೇಳ್ಬೋದು. ಇನ್ನು ಟ್ರಾನ್ಸ್ಪೋರ್ಟೇಷನ್ ವಿಷಯ ಬಂದಾಗ ನ್ಯೂ ಫಾರ್ಮ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಇವತ್ತು ಎಂತೆಂಥ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅದು ರಸ್ತೆ ಸಾರಿಗೆ ಆಗಿರ್ಬೋದು, ಜಲ ಸಾರಿಗೆ ಆಗಿರ್ಬೋದು, ವಾಯು ಸಾರಿಗೆ ಆಗಿರ್ಬೋದು, ಹೌದಾ, ಅಲ್ಲಿ ಕೂಡ ನಾವು ಭಾಳಷ್ಟು ಪ್ರಗತಿಯನ್ನು ಸಾಧಿಸಿದ್ದೀವಿ. ಪೀಪಲ್ ಟ್ರೈನ್ಡ್ ಇನ್ ಥಿಯರಾಟಿಕಲ್ ಫಿಸಿಕ್ಸ್ ಆರ್ ಹೆಡ್ ಹಂಟೆಡ್. ಇವತ್ತು ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು, ಹೌದಾ, ನಿನ್ನಲ್ಲಿ ಪ್ರತಿಭೆ ಇತ್ತಂದ್ರೆ, ನಿನ್ನಲ್ಲಿ ಜಾಣ್ಮೆ ಇತ್ತಂದ್ರೆ ಹೆಡ್ ಹಂಟೆಡ್ ಅಂದರೆ ನಿನ್ನನ್ನು ಕರ್ಕೊಂಡು ಅದು ಬಯೋಲಾಜಿಕಲ್ ರಿಸರ್ಚ್ಗೆ ಸಂಬಂಧಪಟ್ಟಂಗಿರ್ಬೋದು, ಬೇರೆ ಬೇರೆ ಕ್ಷೇತ್ರ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗಳಿಗೆ ಸಂಬಂಧಪಟ್ಟಂಗಿರ್ಬೋದು, ಹೌದಾ, ನಿನ್ನಲ್ಲಿ ಟ್ಯಾಲೆಂಟ್ ಇತ್ತಂದ್ರೆ ಮುಗಿದೋತು, ನಿನಗೆ ಮುಕ್ತವಾದಂಥ ಅವಕಾಶವನ್ನು ಅವರು ಕೊಡ್ತಾ ಇದ್ದಾರೆ. ಅದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನಲ್ಲಿ ಇರ್ಬೋದು, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲೇ ಇರ್ಬೋದು. ಸೊ ಹಾಗಾದರೆ ನಾಲೆಜ್ ಆಫ್ ಬೇಸಿಕ್ ಸೈನ್ಸ್, ಇವತ್ತು ಬೇಸಿಕ್ ಸೈನ್ಸ್ ಅಂತ ನಾವೇನು ಕರಿತೀವಲ್ಲ, ಅದರೊಳಗೆ ನಮಗಿರುವಂಥ ನಾಲೆಜ್ ಹೆಡ್ ಸ್ಟಾರ್ಟ್ ವಾಟ್ ಎವರ್ ಕರಿಯರ್ ಯು ಚೂಸ್. ಅದಕ್ಕೆ ನೀನು ನಿನ್ನ ಕರಿಯರನ್ನು ಆಯ್ಕೆ ಮಾಡ್ಕೋಬೇಕಾರ ಮೊದಲಿಗೆ ಒಂದು ಪಾಯಿಂಟ್ ಹೇಳಿದ್ರು ನೋಡ್ರಿ ಅವರು, ಯಾಕೆ ವಿಜ್ಞಾನಿಗಳೇ ಆಗಬೇಕಂತ ಬಯಸ್ತಾರ ಅಂತಂದು ಹೇಳಿದಾಗ, ಇವತ್ತು APJ ಅಬ್ದುಲ್ ಕಲಾಂ ಅವರು ಎಲ್ಲಿ ಹೋದಲ್ಲೇ ಮಕ್ಕಳೊಂದಿಗೆ ಇದೇ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ರು, ಹೌದಾ. ಅವರು ಒಂದು ವಿಷಯವನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ರು, ಏನಂತ 2020 ಭಾರತ ಇಂಡಿಯಾ ಇನ್ 2020 ಅಂತ ಅವ್ರು ಒಂದು ವಿಷಯ ಇಟ್ಕೊಂಡ್ಬಿಟ್ಟಿದ್ರು. ಅವರು 2020ರಲ್ಲಿ ಭಾರತ ಅಂತ. ಹಿಂದೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿ ಅವರು ಕೂಡ, ಹೌದಾ, ಅವರು 84ನೇ ಇಸ್ವಿಯೊಳಗೆ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಕೂಡ 2000 ಇಸ್ವಿಯಲ್ಲಿ ಭಾರತ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡ ಶ್ಯಾಮ್ ಪಿತ್ರೋಡ ಅನ್ನುವಂಥ ಒಬ್ಬ ದೊಡ್ಡ ವ್ಯಕ್ತಿಯ ಜೊತೆ ಅವರು ಈ ಎಲ್ಲ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ಈ ಕೊಡುಗೆಯನ್ನು ಅವರು ಅವತ್ತಿನ ಪ್ರಯತ್ನ, ಇದು 84ರ ಪ್ರಯತ್ನ, ಇವತ್ತು ನಾವೆಲ್ಲ ಭಾರತ ಇಷ್ಟೊಂದು ಇದು ಆಗಿರೋ ಮುಂದುವರೆದಿರೋದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಅಂದ್ರೆ ಅವ್ರದ್ದೊಂದು ಕಾನ್ಸೆಪ್ಟ್ ಇತ್ತು, 2000 ಇಸ್ವಿಯಲ್ಲಿ ಇಂಡಿಯಾ ಇನ್ 2000 ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಹಾಗೆಯೇ APJ ಅಬ್ದುಲ್ ಕಲಾಂ ಅವ್ರದ್ದು ಇಂಡಿಯಾ ಇನ್ 2020 ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರೆಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ಇಟ್ ಈಸ್ ಕಾಮನ್ಲಿ ರಿಕಗ್ನೈಸ್ಡ್ ದ್ಯಾಟ್ ಎವ್ರಿ ಸರ್ವೈವಲ್ ಆಫ್ ಅವರ್ ಸಿವಿಲೈಸೇಷನ್, ಎಲ್ಲರೂ ಬದುಕಿರಬೇಕು, ನಾನು ಬದುಕಿರಬೇಕು. ಈ ಜಗತ್ತಿನಲ್ಲಿ ಭಗವಂತ ಪ್ರತಿಯೊಂದು ಜೀವಿಗೂ ಹುಟ್ಟುವುದರ ಜೊತೆಗೆ ಬದುಕುವಂಥ ಒಂದು ಅವಕಾಶವನ್ನು ಭಗವಂತ ಮಾಡಿಕೊಟ್ಟಾನಂದಾಗ ಯಾವುದೇ ರೀತಿಯ ಥ್ರೆಟ್ನ್ ಇಲ್ಲಿರಬಾರ್ದು. ಅದು ನೈಸರ್ಗಿಕವಾಗಿರ್ಬೋದು ಅಥವಾ ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂದರೆ ವಿನಾಶ, ಹೌದಾ, ಮನುಷ್ಯ ನಿರ್ಮಿತ ವಿನಾಶ ಇರ್ಬೋದು, ಅದು ನೈಸರ್ಗಿಕ ವಿನಾಶ ಇರ್ಬೋದು, ಅದು ಯಾವುದರ ಭಯ ಇರಲಾರ್ದಂಗೆ ಇವತ್ತು ಮನುಷ್ಯ ಜೀವನವನ್ನು ಸಾಗಿಸಬೇಕಾಗೈತಿ. ಈಗ ಒಂದು ವಿಷಯವನ್ನು ಭಾಳಷ್ಟು ಜನ ಈಗ ಜಾಯ್ನ್ ಆಗಿರಿ. ಇದು ಕ್ಲಾಸು ಇವತ್ತಿಗೆ ಎಂಡ್ ಮಾಡೋಣ. ನಾಳೆ ಒಂದು ದಿವಸ ಎಲ್ಲರೂ ಫ್ರೀ ಆಗಿ ಹಾಲಿಡೇಯ ಕೊನೆಯ ದಿನವನ್ನು ಎಂಜಾಯ್ ಮಾಡಿರಿ. ಮಂಡೆಯಿಂದ ಎಲ್ಲರೂ ಕ್ಲಾಸಿಗೆ ಹೋಗೋಣ. ಇದುವರೆಗೂ ನನ್ನ ಸಾಯಂಕಾಲದ 7 ಗಂಟೆ ಕ್ಲಾಸಿಗೆ ಭಾಳಷ್ಟು ಕಡೆಯಿಂದ, ಹೌದಾ, ಒಂದು ಸಲ 345 ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದರು. ಹೀಗೆ ಭಾಳಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸುಮಾರು 47,000 ವೀಕ್ಷಣೆಯನ್ನು ಪಡ್ಕೊಂಡಿದೆ. ನಮ್ಮ ಒಟ್ಟಾರೆ ವೀಕ್ಷಣೆ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ 47,000ಕ್ಕಿಂತ ಹೆಚ್ಚು ವೀಕ್ಷಣೆಯನ್ನು ತನ್ನ 38 ವಿಡಿಯೋಗಳ ಮುಖಾಂತರ ಇವತ್ತು ಕೂಡ ಬೇಸಿಕ್ ಇಂಗ್ಲೀಷ್ ಅಂಥೇಳಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡೀನಿ. ಯಾಕಂತಂದ್ರೆ ಬೇಸಿಕ್ ಈಗ ಯಾಕೆ ಬೇಸಿಕ್ ಹೇಳಕ್ಕೆ ಕುಂತರಪ್ಪ ಅಂತ ನೀವು ಭಾವಿಸಬೇಡ್ರಿ. ಕೆಲವೊಂದು ವಿದ್ಯಾರ್ಥಿಗಳು ಕಮೆಂಟ್ ಒಳಗೆ ನನಗೆ ಹೇಳಿದರು, ಸರ ನೀವು ಹಗಲೆಲ್ಲ ಚಾರ್ಟ್ ಆಫ್ ಪ್ರೊನೌನ್ ಅಂತೀರಿ, ಬೇರೆ ಬೇರೆ ಹುಡುಗರು, ಬೇರೆ ಬೇರೆ ಕಡೆಯಿಂದ ಜಾಯ್ನ್ ಆಗೋ ಹುಡುಗರು, ನೀವು ಸರ್ ಚಾರ್ಟ್ ಆಫ್ ಪ್ರೊನೌನ್ ಅಂತೀರಿ, ನಮಗೇನೋ ಅದು ಅಷ್ಟೊಂದು ಇದು ಆಗೋಲ್ದು ಅಂಥೇಳಿ ಅದಕ್ಕೆ ನಾನು ಏನು ಮಾಡಿಬಿಟ್ಟೆ, ಇವತ್ತು ಓವೆಲ್ಸ್ ಕಾನ್ಸೋನೆಂಟ್ಸ್ನಿಂದ ಹಿಡ್ಕೊಂಡು ಚಾರ್ಟ್ ಆಫ್ ಪ್ರೊನೌನ್, ಪಾರ್ಟ್ಸ್ ಆಫ್ ಸ್ಪೀಚು, ಡಿಗ್ರೀಸು, ಜೆಂಡರ್ಸು, ಆರ್ಟಿಕಲ್ಸು, ಸಬ್ಜೆಕ್ಟ್ ಫಾರ್ಮು, ಆಬ್ಜೆಕ್ಟ್ ಫಾರ್ಮು, ಟೆನ್ಸಿಸ್ಸು ಮತ್ತು ಚಾರ್ಟ್ ಆಫ್ ಪ್ರೊನೌನ್ನ ಟೇಬಲ್ ಕೂಡ ಹಾಕಿ ಇವತ್ತು ಒಂದು 14 ನಿಮಿಷದ ಒಂದು ವಿಡಿಯೋನ ಅಪ್ಲೋಡ್ ಮಾಡೀನಿ. ಅದು 1ನೇ ತರಗತಿಯಿಂದ ಹಿಡ್ಕೊಂಡು ಎಲ್ಲರಿಗೂ, ಅದು 10th ವರೆಗೆ ಅಂತ ಅಲ್ಲ, ಅದು ಬೇಸಿಕ್ ಇಂಗ್ಲೀಷ್. ಅದು ನೀವು ಬೇಸಿಕ್ ಇಂಗ್ಲೀಷ್ ಅಂತೇಳಿ ಯೂಟ್ಯೂಬ್ನಾಗ ಸರ್ಚ್ ಮಾಡಿದರೆ 1ನೇದ್ದು ಅಥವಾ 2ನೇದ್ದು ವಿಡಿಯೋ ನಂದ ಬರೋಕಂತತಿ, ನೀವೆಲ್ಲ ನೋಡಿರಿ. ಅದು ಎಲ್ಲರಿಗೂ ಉಪಯುಕ್ತ ಆಗುವಂಥ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡೀನಿ.
ಇವತ್ತಿನ ಕ್ಲಾಸ್ ಇದು ಒಂದು ಪಾಠ ಮುಗಿದ ಮೇಲೆ, ಅಂದರೆ ಇನ್ನೂ ಒಂದು 10 ನಿಮಿಷ ತೊಗೊತೀನಿ ಕ್ಲಾಸ್. ಪಾಠ ಮುಗಿಸಿದ ಮೇಲೆ ಈ ಕ್ಲಾಸನ್ನು ಬಂದ್ ಮಾಡ್ತೀವಿ. ನಾಳೆಯಿಂದ ನಿಮಗೆ ಕ್ಲಾಸ್ಗಳು ಇರೋದಿಲ್ಲ. ಆದರೆ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ನಿಂದ ನಿರಂತರವಾಗಿ ನೀವೇನು ಹೇಳಿರಲ್ಲ RCಗಳ ಬಗ್ಗೆ ಒಂದು ವಿಡಿಯೋ ಮಾಡಿರಿ ಅಂತ ನೀವೇನು ಹೇಳಿರಲ್ಲ, ಅದನ್ನು ಸ್ವಲ್ಪ ಎಲ್ಲ ವಿಡಿಯೋಗಳನ್ನು ಒಂದೇ ವಿಡಿಯೋ, ಎಲ್ಲ ಪಾಠಕ್ಕೆ ಸಂಬಂಧಪಟ್ಟಂಥ RCಗಳನ್ನು ಒಂದೇ ವಿಡಿಯೋದಾಗ ಮಾಡಬೇಕು, ಅಥವಾ ಲೆಸನ್ ವೈಸ್, ಪೋಯಮ್ ವೈಸ್ RCಗಳನ್ನು ಬೇರೆ ಬೇರೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡ್ಕೊತೀವಿ. ವಿಚಾರ ಮಾಡಿ ಅವುಗಳನ್ನು ಕೂಡ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಕನಿಷ್ಠ ವಾರಕ್ಕೆ ಒಂದು ವಿಡಿಯೋ ಅಂಕರ್ ಖಂಡಿತವಾಗಿ ಅಪ್ಲೋಡ್ ಆಗ್ತಾನೆ ಇರ್ತೈತಿ. ಆಮೇಲೆ ಫೆಬ್ರವರಿ ಒಳಗೆ ಮತ್ತು ನಮ್ಮ ಪ್ರಿಪ್ರೇಟರಿ ಪರೀಕ್ಷೆಗಳು ಪ್ರಾರಂಭ ಆಗ್ತವೆ. ನೀವೆಲ್ಲ ಎಸ್ ಅಂದ್ರೆ ಮತ್ತು ಮುಂದಿನ ದಿನಗಳಲ್ಲಿ ನಾನು ವಾರಕ್ಕೆ ಒಮ್ಮೆ ಅಥವಾ ಸ್ಯಾಟರ್ಡೆ ಸಂಡೇ ಹಿಂಗೆ ರೆಗ್ಯುಲರ್ ಅಂಕರ್ ಆಗಲ್ಲ, ವಾರಕ್ಕೆ 1 ದಿವಸ ಅಥವಾ 2 ದಿವಸ ಆನ್ಲೈನ್ ಕ್ಲಾಸ್ಗಳನ್ನು ತೊಗೊಳಕ್ಕೆ ನೀವೆಲ್ಲ ಎಸ್ ಅಂದ್ರೆ ನೀವು ನಮಗೆ ರೆಸ್ಪಾನ್ಸ್ ತೋರಿ ಸರ್ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ತೊಗೊಳೋಣಂತ. ಇವತ್ತಿನ ಕ್ಲಾಸ್ಗೆ ಎಂಡ್ ಮಾಡಿ ನಾಳೆಯಿಂದ ನಿಮಗೆ ಕ್ಲಾಸ್ಗಳು ಇರೋದಿಲ್ಲ. ನಿಮ್ಮ ಒಂದು ಸಪೋರ್ಟ್, ಭಾಳಷ್ಟು ಹುಡುಗರು ನಮಗೆ ಸಪೋರ್ಟ್ ಮಾಡಿರಿ. ಅವರು ಇವರು ಆ ಊರು ಈ ಊರು ಅಂತ ನಾನು ಹೇಳಂಗಿಲ್ಲ, ಇಡೀ ಕರ್ನಾಟಕದ ಹುಡುಗರು ಭಾಳಷ್ಟು ಹುಡುಗರು ಜಾಯಿನ್ ಆಗಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ಈಗ ಮತ್ತೆ ನನ್ನ ಪಾಠವನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಹಾಗಾದರೆ ಇಲ್ಲಿ ವಾಟ್ ಕರಿಯರ್ ಯು ಚೂಸ್ ಅಂತ ಹೇಳಿದ್ರು ಅವರು. ಇಟ್ ಈಸ್ ಕಾಮನ್ಲಿ ರಿಕಗ್ನೈಸ್ಡ್ ವೆರಿ ಸರ್ವೈವಲ್ ಆಫ್ ಸಿವಿಲೈಸೇಷನ್. ಅದ ಹೇಳಿದೆ ನಾನು. ಇದು ನೈಸರ್ಗಿಕವಾಗಿ ಆಯ್ತು, ಮನುಷ್ಯನಿಂದ ನಿರ್ಮಿತವಾಗಿ ಆಯ್ತು, ಯಾವುದೇ ರೀತಿಯ ವಿನಾಶ ಈ ಭೂಮಿ ಮೇಲೆ ಸಂಭವಿಸಬಾರ್ದು. ಅದು ಅರ್ಥಕ್ವೇಕ್ನಿಂದ ಇರ್ಬೋದು. ಅದಕ್ಕೆ ಇವತ್ತು ವಿಜ್ಞಾನಿಗಳು ಏನನ್ನು ಕಂಡುಹಿಡಿದಾರಂದ್ರೆ, ಅಡ್ವಾನ್ಸ್ ಆಗಿ ಎಲ್ಲೇ ಅರ್ಥಕ್ವೇಕ್ ಆಗುತ್ತಾ ಅದನ್ನು ಮೊದಲ ಅಂದ್ರೆ ಭೂಮಿಯೊಳಗೆ ಭೂಕಂಪಕ್ಕಿಂತ ಮುಂಚೆ ಭೂಮಿಯೊಳಗೆ ಏನು ಕಂಪನಗಳು ಪ್ರಾರಂಭ ಆಗ್ತಾವಲ್ಲ ಅದರ ಮುಖಾಂತರನ ರಿಕಗ್ನೈಸ್ ಮಾಡಿ ಎಲ್ಲಿ ಜೀವಹಾನಿ ಆಗುತ್ತೆ ಅನ್ನೋದನ್ನು ಮೊದಲೇ ಗುರುತಿಸಿ ಅಲ್ಲಿಂದ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅಲ್ಲಿ ಸಾವು ನೋವು ಆಗೋದನ್ನು ತಪ್ಪಿಸ್ಲಿಕ್ಕೆ. ಅದಕ್ಕೆ ಇವತ್ತು ಯಾವುದೇ ರೀತಿಯ ವಿನಾಶವನ್ನು ತಪ್ಪಿಸಿ, ಅದು ಪರಿಸರಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಸಾಮಾಜಿಕ ಕ್ರೈಸಿಸ್ ಇರ್ಬೋದು, ಎಲ್ಲವನ್ನ ಹೋಗಲಾಡಿಸಿ ಒಂದು ಸುಭಿಕ್ಷವಾದಂಥ ಒಳ್ಳೆಯ ರೀತಿಯಲ್ಲಿರುವಂಥ ಒಂದು ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕಾಗಿತ್ತು. ವರ್ಲ್ಡ್ ವಿಲೇಜ್ ಕಾನ್ಸೆಪ್ಟ್ ಅಂತಾರೆ ಇದಕ್ಕೆ, ಹೌದಾ? ಅಂದ್ರೆ ಇಡೀ ಜಗತ್ತು ಒಂದು ಹಳ್ಳಿದ್ದಂಗೆ, ನಿನ್ನ ಬಿಟ್ಟು ನಾನಿಲ್ಲ, ನನ್ನ ಬಿಟ್ಟು ನೀನಿಲ್ಲ. ಅದಕ್ಕೆ ನಾವೆಲ್ಲ ಒಟ್ಟಾಗಿ, ಕೆಲವು ವಿದ್ಯಾರ್ಥಿಗಳು ಹಾಕಾಕೊಂತಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಥೇಳಿ, ಮಿಸ್ ಯು ಸರ್ ಅಂತ ಹೇಳಾಕೊಂತಾರೆ. ಖಂಡಿತವಾಗಿ ನೀವು ಮತ್ತೆ ಭೇಟಿಯಾಗೋಣ. ಕಲ್ಪನಾ ಹಾಕಿದ್ಲು, ರುದ್ರಮ್ಮ ಕ್ಲಾಸ್ ತಗೋರಿ ಅಂಥೇಳಿ ಕಿಲಾರಿ ತೊಗೊಳೋಣಂತ. ಅದಕ್ಕೆ ಮುಂದಿನ ದಿನಗಳಲ್ಲಿ ನೀವೇನು ಇದು ಮಾಡ್ಕೋಬೇಡ್ರಿ, ಮತ್ತು ನಾವು ಕ್ಲಾಸ್ ತೊಗೊಳೋಣ. ನಿಮಗೇನೇ ಇದು ಇದ್ದರೂ ಕೂಡ ನನ್ನ ಒಂದು ಇದರೊಳಗೆ ಕಮೆಂಟ್ಸ್ ಬಾಕ್ಸ್ನಾಗ ಹಾಕಿರಿ. ಖಂಡಿತವಾಗಿ ನೀವು ಯಾರ್ಯಾರು ಹಾಕಿರಿ ಎಲ್ಲದಕ್ಕೂ ನಾನು ಉತ್ತರವನ್ನು ನನ್ನ ಕಡೆಯಿಂದ ಏನು ಗೊತ್ತಿಲ್ಲ ಅಂದ್ರೆ ನಾನು ಗೊತ್ತಿಲ್ಲ, ನಾನು ಆಮೇಲೆ ತಿಳ್ಕೊಂಡು ಹಾಕ್ತೀನಿ ಅಂತ ಹೇಳ್ತೀನಿ. ಅದಕ್ಕೆ ನನಗೇನು ಬೇಜಾರಿಲ್ಲ. ನಿಮ್ಮ ಒಂದು ಏನು ಐತಲ್ಲ ಅದ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಇವತ್ತು ಮ್ಯಾಸಿವ್ ರಿಲೀಸ್ ಆಫ್ ರೇಡಿಯೋ ಆಕ್ಟಿವಿಟಿ ಫ್ರಮ್ ನ್ಯೂಕ್ಲಿಯರ್ ಆ್ಯಂಡ್ ಆನ್ ಅರ್ಥಕ್ವೇಕ್ ಇನ್ ದ ಮಿಡಲ್ ಆಫ್ ಇವತ್ತು ಭೂಕಂಪನ ಅಥವಾ ಔಟ್ಬರ್ಸ್ಟ್ ಆಫ್ ಮಾಸ್ ವಯೋಲೆನ್ಸ್. ನಾನು ಹೇಳಿದೆ ಆಗಲೇ, ಈ ಜಗತ್ತನ್ನು ಕಾಡ್ತಾ ಇರುವಂಥ ದೊಡ್ಡ ರೋಗ ಏನು ಅಂದ್ರೆ ಭಯೋತ್ಪಾದಕತೆ ಮತ್ತು ಹಿಂಸೆ, ವಯೋಲೆನ್ಸ್. ಆಮೇಲೆ ಏನೇ ಅದರ ಗ್ಲೋಬಲ್ ಡಿಸಾಸ್ಟರ್, ಅದರ ಒಂದು ವಿಷಯವನ್ನು ಅವರು ಇದು ಮಾಡಿಲ್ಲ. ಏನಂದ್ರೆ ಭೂಮಿಯ ಮೇಲೆ ಹೆಚ್ಚುತ್ತಿರುವಂಥ ಉಷ್ಣತಾಮಾನ. ನಿನ್ನೆ ಹೇಳಿದೆ ನಾನು, ಉತ್ತರ ಧ್ರುವದ ಹಿಮ ಕರಗ್ತಾ ಇದೆ, ದಕ್ಷಿಣ ಧ್ರುವದ ಹಿಮ ಕರಗ್ತಾ ಇದೆ, ಸಮುದ್ರದ ಮಟ್ಟ ಏರಿಕೆ ಆಗ್ತಾ ಇದೆ, ಮತ್ತು ಅಲ್ಲಿ ಸಮುದ್ರದ ದಂಡೆ ಮೇಲೆ ಇರುವಂಥ ನದಿಗಳು ಮುಳುಗಿ ಹೋಗುವಂಥ, ಇದು ನಗರಗಳು ಮುಳುಗಿ ಹೋಗುವಂಥ ಚಾನ್ಸಸ್ ಇದಾವು. ಇವು ಒಂದಲ್ಲ ಎರಡಲ್ಲ, ಇದನ್ನ ಎಲ್ಲ ಜಗತ್ತಿನ ಎಲ್ಲ ವಿಜ್ಞಾನಿಗಳು ಇವತ್ತು ಅದಕ್ಕೆ ಚರ್ಚೆ ಮಾಡಕೊಂತಾರೆ. ಏನಂದ್ರೆ ಭೂಮಿ ಮೇಲಿನ ಉಷ್ಣತಾಮಾನವನ್ನು ಕಡಿಮೆ ಮಾಡುವುದು ಹೇಗೆ, ಕಾಡನ್ನು ರಕ್ಷಣೆ ಮಾಡಬೇಕು, ಗಿಡ ಮರಗಳನ್ನು ಬೆಳೆಸಬೇಕು. ಇಷ್ಟೇ. ಇದು ಕ್ಯಾನ್ ಕಾಸ್ ಅಪ್ ಟು ಅ ಮಿಲಿಯನ್ ಆಫ್ ಕ್ಯಾಜುವಾಲಿಟಿ. ಇವತ್ತು ಭಾಳ ಸಲ ನಾವು ಮಾತಾಡ್ತೀವಿ, ಸೈಕ್ಲೋನ್ ಇಫೆಕ್ಟು, ಮಳೆ ವಿಪರೀತ ಸುರಿಯಾಕ ಕುಂತೈತೆ. ಹೆಂಗಾರೆ ನಮ್ಮ ಹಿರಿಯರ ಕಾಲಕ್ಕೆ ಯಾಕೆ ಸೈಕ್ಲೋನ್ ಇಫೆಕ್ಟ್ ಹಾಕಿದ್ದಿಲ್ಲ? ಅವತ್ತು ಯಾಕೆ? ಇವತ್ತು ಈ ಸಲ ನೋಡ್ರಿ, ನಾವು ಶೀಗಿ ಹುಣ್ಣಿಗೆ ಹೊಲಕ್ಕೆ ಹೋಗೋಕ್ಕಾಗಲಿಲ್ಲ, ಹೌದಾ?
ಹೊಲದೊಳಗೆ ಕಾಲು ಇಡ್ಲಾರ್ದಷ್ಟು ಮಳೆ ಬಂದು ರಾಡಿಯಾಗಿ ಸಿಗಿ ಹುಣ್ಣಿಮೆಗೆ ನಾವು ಹೊಲಕ್ಕೆ ಹೋಗಿ ಚರಗ ಚೆಲ್ಲಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು. ಹಂಗಾರೆ ಮತ್ತೆ ಈ ರೀತಿ ವಿಪರೀತ ಮಳೆ ಯಾಕೆ ಸುರಿಲಿಕ್ಕೈತಿ? ಸಿಂಪಲ್ ಅದು. ಭೂಮಿ ಮೇಲಿನ ಉಷ್ಣತಾಮಾನ ಹೆಚ್ಚಾಗ್ಲಿಕ್ಕತ್ತೈತಿ, ಸಮುದ್ರದ ನೀರಿನ ಹೆಚ್ಚು ಕಾಯ್ದು ಆವಿಯಾಗಿ ಮೋಡವಾಗಿ ಮೇಲೆ ಹೋಗ್ಲಿಕ್ಕತ್ತೈತಿ. ಮೇಲೆ ಹೋದಿದ್ದು ಒಂದಲ್ಲ ಒಂದು ಕಡೆ ಅದು ಮಳೆಯಾಗಿ ಸುರಿಲೇಬೇಕು, ಸುರಿತಾ ಇದೆ. ಇಷ್ಟ ಇದೆ. ಅದಕ್ಕೆ ನಾವೆಲ್ಲ ಈ ಭೂಮಿ ಮೇಲಿನ ಉಷ್ಣತಾಮಾನವನ್ನು ಕಡಿಮೆ ಮಾಡಬೇಕು. ಲಾರ್ಜ್ ಪಾರ್ಟ್ ಆಫ್ ಅವರ್ ವರ್ಲ್ಡ್ ಅನ್ಇನ್ಹ್ಯಾಟಿಬಲ್. ಇವತ್ತು ಜಗತ್ತಿನ ಬಹಳಷ್ಟು ಪ್ರದೇಶ ಮನುಷ್ಯನ ವಾಸಸ್ಥಾನಕ್ಕೆ ಯೋಗ್ಯ ಆಗಲಾರ್ದಂಗೆ ನಿರ್ಮಾಣ ಮಾಡಕೊಂಡ್ಬಿಟ್ಟಿವಿ ನಾವು. ಇವತ್ತು ಬರೀ ಒಂದು ಇರಾಕಿನ ಉದಾಹರಣೆ ತಗೋರಿ, ಹೌದಾ? ಇರಾಕನ್ನ ಮೊದಲು ಸುಮೇರಿಯಾ ಬೆಬಿಲೋನಿಯನ್ ಸಾಮ್ರಾಜ್ಯದ ಆಹಾರದ ಕಣಜ ಅಂತ ಕರಿತಿದ್ರು ಇರಾಕಿನ ಬಗ್ಗೆ. ಅಂದ್ರೆ ಇಡೀ ಅವತ್ತಿನ ಕಾಲದ ಬೆಬಿಲೋನಿಯನ್ ಸಾಮ್ರಾಜ್ಯ ಏನಿತ್ತ, ಇಡೀ ಬೆಬಿಲೋನಿಯನ್ ಸಾಮ್ರಾಜ್ಯಕ್ಕೆ ಆಹಾರವನ್ನು ಸಪ್ಲೈ ಮಾಡುವಂಥ ದೇಶ ಯಾವುದು? ಸುಮೇರಿಯಾ ಅಥವಾ ಇರಾಕ್. ಇವತ್ತು ಇರಾಕಿನ ಪರಿಸ್ಥಿತಿ ಏನಾಗೈತಿ? ಉಸುಗು. ಪೂರ್ತಿ ಆ ಫಲವತ್ತಾದ ಭೂಮಿ ಹಾಳಾಗಿ ಏನಾಗಿಬಿಡತ್ತೆ ಇವತ್ತ? ಬರೀ ಉಸುಗು. ಪೆಟ್ರೋಲ್ ಡೀಸೆಲ್ ಬಿಟ್ಟರೆ ಅಲ್ಲಿ ಏನು ಸಿಗಲ್ಲ. ಯಾರು ಮಾಡಿದ್ರು? ನಾವೇ ಮಾಡಿವಿ. ಅದಕ್ಕೆ ಗ್ಲೋಬಲ್ ಎಕನಾಮಿಕ್ ಡಿಪ್ರೆಷನ್ ಆನ್ ವಾರ್ ಇನ್ ಅ ಹಾಟ್ ರೀಸನ್. ಅದಕ್ಕೆ ಇದನ್ನೆಲ್ಲ ಈ ಪರಿಸ್ಥಿತಿ ಬಹಳ ಗಂಭೀರ ಆಗ್ಲಿಕ್ಕತ್ತೈತಿ. ಇದು ಒಬ್ಬರ ಇಬ್ಬರ ಮಾಡೋದಲ್ಲ. ಸಚ್ ಅ ಡೇಂಜರ್ ಕೀಪ್ ಗ್ರೋಯಿಂಗ್. ಈ ಒಂದು ಅಪಾಯ ಸನ್ನಿವೇಶ ಇವತ್ತು 2001, ಹೌದಾ, ಅಮೇರಿಕ ಇರಾಕಿನ ಮೇಲೆ ದಾಳಿ ನಡೆದಂಥ ಸಂದರ್ಭದೊಳಗೆ ಇರಾಕಿನ ಅಧ್ಯಕ್ಷರಾದಂಥ ಸದ್ದಾಮ್ ಹುಸೇನ್ ಅವರು ಯಾವಾಗ ಎಕನಾಮಿಕಲ್ ಬ್ಯಾನನ್ನು ಜಾರಿಗೆ ತಂದರು, ಅಂದ್ರೆ ಇರಾಕಿನ ಜೊತೆ ಯಾರೂ ತೈಲಗಳ ಉತ್ಪಾದನೆಯನ್ನು ಇದನ್ನು ಮಾಡೋಂಗಿಲ್ಲ, ಅವ್ರ ಜೊತೆ ಬಿಸ್ನೆಸ್ಸನ್ನು ಇಟ್ಕೊಳಂಗಿಲ್ಲ, ಯಾರೂ ತೈಲವನ್ನು ಖರೀದಿ ಮಾಡೋಂಗಿಲ್ಲ ಅಂದಾಗ ಇಡೀ ತೈಲವನ್ನು ಅವ್ರು ಏನು ಮಾಡಿಬಿಟ್ರು? ಸಮುದ್ರಕ್ಕೆ ಸುರಿಬಿಟ್ರು, ಹೌದಾ? ಅದರ ಪರಿಣಾಮ ಏನಾಯ್ತು? ಇಡೀ ಜಗತ್ತಿನ ಜನ ಆ ಸಮುದ್ರ, ಅದರಲ್ಲಿನ ಲಕ್ಷಾಂತರ ಜಲಚರಗಳು ಸತ್ತು ಹೋದವು, ಸಸ್ಯಗಳು ಹಾಳಾದವು, ಆ ಸಮುದ್ರ ನೀರು ಉಪಯೋಗ ಮಾಡಲಿಕ್ಕೆ ಬರಲಾರ್ದಂಥ ಪರಿಸ್ಥಿತಿ ಆದ. ಅದಕ್ಕೆ ಇದು ಇಬ್ಬರಿಗೆ ತೊಂದರೆ ಆಗೋದಿಲ್ಲ. ಇದು ಕೀಪ್ ಗ್ರೋಯಿಂಗ್ ಆಲ್ ದ ಟ್ರಿಲಿಯನ್ಸ್ ಆಫ್ ಡಾಲರ್ಸ್. ಅದಕ್ಕೆ ಇವತ್ತು ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿ ಆಲ್ ನೋನು ಏನೇನು ಟೆಕ್ನಿಕ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಐತೋ ಅವನ್ನೆಲ್ಲವನ್ನು ಉಪಯೋಗ ಮಾಡಿಕೊಂಡು ಈ ಜಗತ್ತನ್ನು ಕಾಪಾಡ್ಕೋಬೇಕಾಗೈತಿ. ಇವತ್ತು ಒಬ್ಬರು ಇಬ್ಬರು ಮಾಡೋದಲ್ಲ. ಜಗತ್ತಿನ 200ಕ್ಕಿಂತ ಹೆಚ್ಚು ದೇಶಗಳು ಏನದವಲ್ಲ ಎಲ್ಲರೂ ಕೂಡಬೇಕಾಗೈತಿ. ರಾಜಕಾರಣಿಗಳು ಕೂಡಬೇಕು, ವಿಜ್ಞಾನಿಗಳು ಕೂಡಬೇಕು, ಚಿಂತಕರು ಕೂಡಬೇಕು, ಎಲ್ಲರೂ ಕೂಡಿ, ಜನಸಾಮಾನ್ಯರು ಕೂಡಿ ಈ ಜಗತ್ತನ್ನು ಕಾಪಾಡ್ಕೋಬೇಕಾಯ್ತು. ಇದು ಒಬ್ಬರದ ಇಬ್ಬರದ ಜವಾಬ್ದಾರಿ ಅಲ್ಲ. ದ ಹೋಪ್ ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟಿ ಎಲ್ಲರದು ಜವಾಬ್ದಾರಿ, ಹೌದಾ? ಸ್ಟೇಟ್ಮೆಂಟ್ ರೆಸ್ಟ್ ನಾಟ್ ಓನ್ಲಿ ಆನ್ ದ ಮನಿ ಬಟ್ ಇಂಟೆಲೆಕ್ಚುವಲ್ ರಿಸೋರ್ಸಸ್. ನಮ್ಮಲ್ಲಿರುವಂಥ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡ್ಕೋಬೇಕು. ಏನು ಮಾಡಿದ್ರೆ ನಾವು ಈ ಪರಿಸರವನ್ನು ಕಾಪಾಡ್ಕೋಬೋದು. ಇವತ್ತು ಒಂದು ರಸ್ತೆ ಅಗಲೀಕರಣ ಅಂತ ನಡೆದಿರ್ತೈತಿ. ಬಡ ಈ ಕಡೆದ ಗಿಡಗಳನ್ನು ಕಡಿತೀವಿ, ಆ ಕಡೆಗಳ ಗಿಡಗಳನ್ನು ಕಡಿತೀವಿ, ರಸ್ತೆಯನ್ನು ಅಗಲು ಮಾಡ್ತೀವಿ. ಅದರ ಬದಲಿಗೆ ಗಿಡ ಮರಗಳನ್ನು ಉಳಿಸಿಕೊಂಡು ಅದನ್ನು ಒನ್ ವೇ ಮಾಡಿ ಅದ್ರ ಬಾಜು ಮತ್ತೊಂದು ಪ್ರತ್ಯೇಕವಾದ ಇನ್ನೊಂದು ರೋಡ್ ಮಾಡಿಬಿಟ್ರೆ ಇಡೀ ಪರಿಸರವನ್ನು ನಾವೇನು ಮಾಡ್ಬೋದು? ಉಳಿಸ್ಕೋಬೋದು. ಈ ಕೆಲಸವನ್ನು ನಾವು ಮಾಡಬೇಕು. ಗಿಡ ಮರಗಳನ್ನು ಕಾಪಾಡ್ಕೋಬೇಕು, ಹೌದಾ? ದೋ ದ ಮನಿ ಈಸ್ ಮೋರ್ ಪಾಪ್ಯುಲರ್. ಇವತ್ತು ಜಗತ್ತು ಎದರಿಂದ ಹೊಂಟುಬಿಡುತ್ತೆ ಅಂದ್ರೆ ದುಡ್ಡಿನಿಂದ ಹೊಂಟುಬಿಡತ್ತಿದೆ, ಹೌದಾ? ಅಕಾರ್ಡಿಂಗ್ ಒಂದು ಫ್ರೆಂಚ್ ನಾನುಡಿ ಹೇಳ್ತಾರೆ, ನೋ ಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ಇಸ್ ವೆಲ್ತ್. ಇದನ್ನು ನಾವು ತಿಳ್ಕೊಬೇಕು, ಹೌದಾ? ಇವತ್ತು ಮಾರ್ಟೂಸನ ಸಿದ್ಧಾಂತ ಅಂತ ಬರ್ತೈತಿ ಎಕನಾಮಿಕ್ಸ್ನಾಗ. ಇದೇ ಥಿಯರಿ ಹೇಳ್ತೈತೆ. ಅದು ನೋ ಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ಇಸ್ ವೆಲ್ತ್. ಮಾರ್ಟೂಸನ ಸಿದ್ಧಾಂತ ಏನು ಹೇಳ್ತೈತಿಪ್ಪ ಅಂದ್ರೆ, ಹಸಿದಂಥ ಮನುಷ್ಯನಿಗೆ ಒಂದು ಸೇಬುಹಣ್ಣನ್ನು ಕೊಟ್ಟರೆ ಅದರ ತುಷ್ಟಿಗುಣ ಭಾಳ ಹೈಯೆಸ್ಟ್ ಆಗಿರ್ತೈತಂತ. 1ನೇ ಸೇಬುಹಣ್ಣು ಕೊಟ್ಟಾಗ. 2ನೇ ಸೇಬುಹಣ್ಣು ಕೊಟ್ಟಾಗ ಅಷ್ಟಕ್ಕೊಂದು ತುಷ್ಟಿಗುಣ ಇರೋದಿಲ್ಲಂತ. ಬೇಕು ಬೇಡ. 3ನೇ ಸೇಬುಹಣ್ಣನ್ನು ಕೊಡಕ್ಕೆ ಹೋದ್ರೆ ಒಲ್ಲೆ ಅಂದ್ಬಿಡ್ತಾನೆ. ನಾನು ಯಾವುದೇ ಕಾರಣಕ್ಕೂ ಸೇಬುಹಣ್ಣನ್ನು ತಿನ್ನಲಿಕ್ಕೆ ಒಲ್ಲೆ. ಹಾಗಾದ್ರೆ ಜಗತ್ತಿನ ಯಾವುದೇ ವಸ್ತುಗಳು ಮನುಷ್ಯನಿಗೆ ಏನಾಗ್ಬೋದು? ಬರ್ತಾ ಬ್ಯಾಡ್ ಅನ್ನಿಸ್ತಾವು. ಆದರೆ ದುಡ್ಡಿನ ವಿಷಯದೊಳಗೆ ಈ ಮಾತನ್ನು ಹೇಳಕ್ಕೆ ಎಕನಾಮಿಸ್ಟ್ಗೆ ಸಾಧ್ಯ ಆಗಿಲ್ಲ. ಅದನ್ನು ಈ ಫ್ರೆಂಚ್ ಪ್ರವರ್ಬಿಯಲ್ಲಿ ಹೇಳ್ತೈತಿ, ನೋ ಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ದ ವೆಲ್ತ್. ಯಾರನ್ನು ಕೂಡ ಸಂಪತ್ತಿನಿಂದ ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಎವ್ರಿಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ಇಸ್ ವಿಸ್ಡಮ್. ಜ್ಞಾನದಿಂದ ಪ್ರತಿಯೊಬ್ಬರನ್ನು ತೃಪ್ತಿಪಡಿಸಬಹುದೇ ವಿನಃ ಹಣದಿಂದ ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಓನ್ಲಿ ದ ಬೇಸಿಕ್ ರಿಸರ್ಚ್ ಕ್ಯಾನ್ ಕ್ರಿಯೇಟ್ ಸ್ಪ್ರಿಂಗ್ ಬೋರ್ಡ್ ಫಾರ್ ಡೆವಲಪ್ಮೆಂಟ್. ಈಗ ಈಜೋದಕ್ಕೆ ಒಮ್ಮಕ್ಕಲೇ ಜಂಪ್ ಆಗಿ ನೀವು ನೀರೊಳಗೆ ಬೀಳಕ್ಕೆ ಅಲ್ಲಿ ಸ್ಪ್ರಿಂಗ್ ಬೋರ್ಡ್ ಅಂತ ಬಳಸ್ತಾರೆ. ಹಂಗೆ ಈ ಜಗತ್ತಿನ ಒಳಿತಿಗಾಗಿ, ಇದನ್ನು ಕಾಪಾಡಿಕೊಳ್ಳೋ ಸಲುವಾಗಿ, ಈ ಡಿಸಾಸ್ಟರ್ನಿಂದ ಜಗತ್ತನ್ನು ಉಳಿಸಿಕೊಳ್ಳೋದ್ರ ಸಲುವಾಗಿ ವಿಜ್ಞಾನ ಸ್ಪ್ರಿಂಗ್ ಬೋರ್ಡ್ ಆಗಬೇಕು ವಿನಃ ಇದರ ವಿನಾಶಕ್ಕೆ ವಿಜ್ಞಾನ
ಕಾರಣ ಆಗಬಾರ್ದು ಅಂತ ಅವ್ರು ಹೇಳ್ತಾರೆ. ಹಾಗಾದರೆ ಕೊನೆಯ ಪ್ಯಾರ, ಅವರ್ಸ್ ಇಸ್ ದ ಟೈಮ್ ಆಫ್ ಕಂಟೆಸ್ಟ್ ಓವರ್ ಇಶ್ಯೂಸ್ ನಾಟ್ ಕಂಪ್ಲೀಟ್ಲಿ ಅಂಡರ್ಸ್ಟುಡ್. ಇವತ್ತಿನ ಜಗತ್ತಿನಲ್ಲಿ ನಡೀತಾ ಇರುವಂಥ ಅನೇಕ ಬೆಳವಣಿಗೆಗಳು, ಹೌದಾ, ಜನಸಾಮಾನ್ಯರಿಗೆ ಅರ್ಥನೇ ಆಗೋದಿಲ್ಲ. ಸೈಂಟಿಫಿಕ್ ರಿಸರ್ಚ್ ಈಸ್ ಎನ್ ಎಕ್ಸೈಟಿಂಗ್ ವೆಂಚರ್ ಇನ್ ಟು ದ ಗ್ರೇಟ್ ಅನ್ನೋನ್ ಆ್ಯಂಡ್ ದ ಟೋಕನ್ ಆಫ್ ಹ್ಯೂಮನ್ ಕೈಂಡ್ಸ್. ಇದು ಒಂದು ನೆನಪಿಟ್ಕೊಂಡ್ಬಿಡ್ರಿ, ವಿಜ್ಞಾನ ಕೆಲಸ ಮಾಡ್ತಾ ಇರೋದು ಮನುಷ್ಯನಿಗೆ, ಇಡೀ ಮಾನವ ಕುಲಕ್ಕೆ, ಹ್ಯೂಮನ್ ಕೈಂಡ್ಸ್ ಸರ್ವೈವಲ್, ಇಡೀ ಮಾನವ ಕುಲ ಬದುಕುಳಿಬೇಕು. ಎಲ್ಲರೂ ಮನುಷ್ಯರಾದವರು ಎಲ್ಲರಿಗೂ ಅವರಿಗೆ ಉಣ್ಲಿಕ್ಕೆ ಊಟ ಸಿಗಬೇಕು, ತಿನ್ನಲಿಕ್ಕೆ ಊಟ ಸಿಗಬೇಕು, ಶುದ್ಧವಾದ ಕುಡಿಯುವ ನೀರು ಸಿಗಬೇಕು, ಸುಂದರವಾದ ಬದುಕು ಅವ್ರದ್ದಾಗಬೇಕು, ಎಲ್ಲರಿಗೂ ಆರೋಗ್ಯ ಸಿಗಬೇಕು, ಎಲ್ಲರಿಗೂ ಶಿಕ್ಷಣ ಸಿಗಬೇಕು. ಇಟ್ ಈಸ್ ದ ಸೈಂಟಿಸ್ಟ್ ವಿತ್ ದೇರ್ ಟೂಲ್ಸ್ ದ್ಯಾಟ್ ಆರ್ ಅಪ್ ಚಾಲೆಂಜ್ ಕ್ಯಾನ್ ಎನ್ಶ್ಯೂರ್ ದ್ಯಾಟ್ ವಿ ಆಲ್ ಸೇಫ್ಲಿ ಮೂವ್ ವಿತ್ ದ ಟೈಮ್. ಸಮಯದೊಂದಿಗೆ ನಮ್ಮನ್ನು ನಾವು ತೊಡಗಿಸಿಕೊಂಡು ನಾವು ಈ ಜಗತ್ತನ್ನು ಮುಂದುವರಿಸಿಕೊಂಡು ನಾವು ಮುಂದುವರಿಯುತ್ತಾ ಹೋಗಬೇಕು. ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ, ಐ ಹ್ಯಾವ್ ಟು ರಿಮೈಂಡ್ ಯು, ನಿಮ್ಮನ್ನೆಲ್ಲ ನಾನು ಎಚ್ಚರಿಸ್ತಾ ಇದ್ದೀನಿ. ಕೆಲಿಸ್ ಬರೋಕರು ಹೇಳ್ತಾರೆ, ಸೈನ್ಸ್ ಈಸ್ ನಾಟ್ ದ ಬಿಗಿನಿಂಗ್. ಸೈನ್ಸಿಗೆ ಎಂದು ಪ್ರಾರಂಭ ಆಯ್ತು, ಈ ಜಗತ್ತು ಎಂದು ಪ್ರಾರಂಭ ಆಗೈತೋ ಅವತ್ತು ಸೈನ್ಸ್ ಪ್ರಾರಂಭ ಆಗೈತೆ. ಈ ಸೈನ್ಸ್ ಎಂದಿಗೆ ಮುಗಿತೈತಿ? ಜಗತ್ತು ಎಲ್ಲಿವರೆಗೂ ಇರ್ತೈತೋ ಅಲ್ಲಿವರೆಗೂ ಸೈನ್ಸ್ ಮುಗಿದೇ ಇಲ್ಲ, ಹೌದಾ? ಇಟ್ ಈಸ್ ನಾಟ್ ದ ಬಿಗಿನಿಂಗ್, ನಾಟ್ ದ ಎಂಡ್. ಸೈನ್ಸು ಇದು ಜಗತ್ತಿನೊಂದಿಗೆ ಹುಟ್ಟೈತಿ, ಜಗತ್ತು ಇರುವವರೆಗೂ ಇರ್ತೈತಿ. ಇದಕ್ಕೆ ಆರಂಭನೂ ಇಲ್ಲ, ಅಂತಿಮನೂ ಇಲ್ಲ. ಹೌಎವರ್ ಹ್ಯೂಮನ್ ಯೂಸ್ಡ್ ಸೈನ್ಸ್. ಆದ್ರೆ ಆ ವಿಜ್ಞಾನವನ್ನು, ಒಂದು ವಿಜ್ಞಾನ ಅನ್ನೋದು ಒಂದು ಬೆಂಕಿ ಇದ್ದಂಗೆ ಅದ. ಅದನ್ನು ದೀಪ ಬೆಳಗ್ಲಿಕ್ಕೆ ಉಪಯೋಗ ಮಾಡ್ಕೋಬೇಕೆ ವಿನಃ ಅದನ್ನು ಮತ್ತೊಂದು ವಸ್ತುಗಳನ್ನು ಸುಡ್ಲಿಕ್ಕೆ ಉಪಯೋಗ ಮಾಡಬಾರ್ದು. ಹಂಗೆ ಸೈನ್ಸ್ ಇಸ್ ದೇರ್ ಇಂಡಿಸ್ಪೆನ್ಸಿಬಲ್ ಗಾರ್ಡಿಯನ್ ಆ್ಯಂಡ್ ಕೇರ್ ಟೇಕರ್. ವಿಜ್ಞಾನವನ್ನು ನೀವು ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೋರಿ, ವಿಜ್ಞಾನ ನಿಮ್ಮ ಗಾರ್ಡಿನಾಗಿ ಕೆಲಸ ಮಾಡಲಿ, ವಿಜ್ಞಾನ ನಿಮ್ಮ ಕೇರ್ ಟೇಕರ್ ಆಗಿ ಕೆಲಸ ಮಾಡಲಿ. ಆದರೆ ವಿಜ್ಞಾನವನ್ನು ವಿನಾಶಕ್ಕಾಗಿ ನೀವು ಬಳಸ್ಕೋಬೇಡ್ರಿ ಅಂಥೇಳಿ ಕೆಲಿಸ್ ಬರೋಕರು ಇಡೀ ಆ ಜಗತ್ತಿಗೆ ಸಾರಿದಂಥ ಒಂದು ಸಂದೇಶ ಇದೆ. ಇದ್ರ ಮೇಲೆ ಅಡ್ವಾನ್ಸ್ ಆಗಿ ನಾನು ಕ್ವಶನ್ಗಳನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ಎಲ್ಲ ಪ್ರಶ್ನೆಗಳನ್ನು ನೋಡ್ಕೊರಿ. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ನಾನು ಬರೆಸೀನಿ. ಇನ್ನು ಗ್ಲಾಸರಿ ಮಾತ್ರ ಬರೆಸಿಲ್ಲ, ಬರ್ಕೊರಿ. ಈ 163ನೇ ಪುಟಕ್ಕೆ ಬರ್ರಿ, ಗ್ಲಾಸರಿ ಅಲ್ಲಿಂದ ಬರೆಸ್ಬೇಕು. ನೋಟ್ಬುಕ್ ಪೆನ್ ತೆಗೀರಿ. ಆಬ್ಸಿಯಸ್ ಸ್ಪಷ್ಟ, ಆಬ್ವಿಯಸ್ ಸ್ಪಷ್ಟ, ಇಂಡಿಸ್ಪ್ಯೂಟೇಬಲ್, ನೋನ್ ಟು ಬಿ ಟ್ರೂ ಸತ್ಯ, ಸತ್ಯವೆಂದು ಅರಿ ತಿಳಿ, ಪರ್ಸಿಸ್ಟೆಂಟ್ ಮುಂದುವರಿ, ಈ ಅಸ್ತಿತ್ವ ಮುಂದುವರಿಯೋದು, ಅಸ್ತಿತ್ವ ಮುಂದುವರಿಬೇಕು, ಹಾಳಾಗಬಾರ್ದು. ಸೆಲ್ಫ್ ಕ್ರಿಟಿಸಿಸಮ್ ಆತ್ಮವಿಮರ್ಶೆ, ಸೆಲ್ಫ್ ಕ್ರಿಟಿಸಿಸಮ್ SELF CRITICISM ಸೆಲ್ಫ್ ಕ್ರಿಟಿಸಿಸಮ್ ಆತ್ಮವಿಮರ್ಶೆ. ಲೋರ್ ಜ್ಞಾನ, ಇಲ್ಲಿ ವಿದ್ಯಾರ್ಥಿಗಳೇ ಈ ಸೆಕೆಂಡ್ ಟರ್ಮ್ನಲ್ಲಿ ಹೇಳಬೇಕಾದಂಥ 4 ಪಾಠ, ಹೌದಾ? ಅದು ಕನ್ಸರ್ಟ್ ಇರ್ಬೋದು, ಡಿಸ್ಕವರಿ ಇರ್ಬೋದು, ಕಲರ್ಸ್ ಆಫ್ ಸೈಲೆನ್ಸ್ ಇರ್ಬೋದು, ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಇರ್ಬೋದು. ಎಲ್ಲನೂ ಇಲ್ಲಿ ಎಷ್ಟು ಸಾಧ್ಯತೆ ಅಷ್ಟು ನಿಮಗೆ ಕನ್ವಿನ್ಸ್ ಮಾಡಲಿಕ್ಕೆ, ಅರ್ಥ ಮಾಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡೀನಿ. ಇದರದೆಲ್ಲ ಉಪಯೋಗ ತಗೋರಿ. ಈಗಲಿಂದನೇ ನಮ್ಮದು ಪೋರ್ಷನ್ ಮುಗಿದತಿಪ್ಪ. ಇಂಗ್ಲೀಷ್ ನಮ್ಮದು ಪೋರ್ಷನ್ ಒಂದು ಹಂತಕ್ಕೆ ಮುಗಿದ್ಬಿಟ್ಟೈತಿ. ನಾವು ಇದನ್ನು ಮಾಡಲೇಬೇಕು, ಅಭ್ಯಾಸ ಮಾಡಬೇಕು. ಇದ್ರಾಗ ಈ ಸಲ ಮಾತ್ರ ಇಂಗ್ಲೀಷ್ನಾಗ ನಾನು ಔಟ ತೆಗಿತೀನಿ ಅಂತೇಳಿ ಚಾಲೆಂಜ್ ಮಾಡಿ ಖಂಡಿತವಾಗಿ ಅಭ್ಯಾಸ ಮಾಡಿರಿ. ನನ್ನ ಉದ್ದೇಶ ಅದಾಗಿತ್ತು. ಯಾಕಂತಂದ್ರೆ ಮೊನ್ನೆ ನಿಮಗೆ ಹೇಳಿದ್ದು ನಾನು, ಪ್ರಿಪ್ರೇಟರಿ ಎಕ್ಸಾಮ್ ಇನ್ನು 1 ವಾರ ಐತಿ ಅಂದಾಗ ಅವಾಗ ಸ್ವಲ್ಪ ಟೀಚರ್ಸ್ ಅವಸರ ಮಾಡಿ ಅಲ್ಲಿಗೆ ಪೋರ್ಷನನ್ನು ಮುಗಿಸ್ತಾರೆ. ಹಂಗೆ ಮುಗಿಸಿದ್ರೆ ಆಗಲ್ಲ. ನಾನೆಲ್ಲ ಭಾಳ ಕಡೆ ನಾನು ಗಮನಿಸಿದ್ದೀನಿ, ಪೋರ್ಷನ್ ಯಾವಾಗ ಮುಗಿಸ್ತಾರೆ. PUC ಇರ್ಬೋದು, ಅದು SSLC ಇರ್ಬೋದು, ಅಲ್ಲೆಲ್ಲ ನಾನು ಕಾಲೇಜುಗಳನ್ನೆಲ್ಲ ಗಮನಿಸಿ ಇದನ್ನು ಎಷ್ಟು ಬೇಗನೆ ಮುಗಿಸ್ತೀವಿ ಅಷ್ಟು ಮಕ್ಕಳು ಮತ್ತು ಅವರಿಗೆ ನಾವು ಹೊಳ್ಳಿ
ರಿವಿಷನ್ ಮಾಡ್ಬೋದು, ಅಥವಾ ಅವರು ಓದ್ಕೊಳಕ್ಕೆ ಟೈಮ್ ಕೊಟ್ಟಂಗೆ ಆಗುತ್ತೆ ಅಂತ ತಿಳ್ಕೊಂಡು ಡಿಸೆಂಬರ್ 31 ಬೇಡ, ಎಷ್ಟು ಸಾಧ್ಯ ಐತೆ ಅಷ್ಟು ಇದನ್ನು ಮಾಡಿಬಿಡೋಣ ಅಂಥೇಳಿ ನಾನು ಕ್ಲಾಸ್ನ ತೊಗೊಂಡಿನಿ. ಇದ್ರ ಉಪಯೋಗ ನೀವು ಮಾಡ್ಕೋಬೇಕು. ರಿಸಲ್ಟ್ ಬಂದ ಮೇಲೆ ನನಗೆ ಅದು ಖುಷಿ ತರಬೇಕು. ನೀವು ಹೇಳ್ಬೇಕು ನನಗೆ, ಸರ್ ಕ್ಲಾಸಿಗೆ ಅಟೆಂಡ್ ಆಗಿದ್ವಲ್ರಿ, ನಮ್ಮ ರಿಸಲ್ಟ್ ಹಿಂಗಾತು ಸರ್ ಅಂತಂದು ನೀವು ನನಗೆ ಹೇಳಿದಾಗ ನನಗೆ ಭಾಳ ಸಂತೋಷ ಆಗುತ್ತೆ. ಈಗ ಇಮ್ಮರ್ಷನ್, ಲೋರ್ ಅಂದ್ರೆ ಜ್ಞಾನ, LORE, ಲೋರ್ ಅಂದ್ರೆ ಜ್ಞಾನ. ಇಮ್ಮರ್ಷನ್ ಅಂದ್ರೆ ಹೀರಿಕೊಳ್ಳು, ಅಬ್ಸಾರ್ಬ್ಡ್ ಅಂತ ಇದು ನೋಡ್ರಿ. ಅಥವಾ ಎಲ್ಲ ಕೆಲಸದಲ್ಲಿ ತೊಡಗಿಸಿಕೊಳ್ಳು, ಯಾವುದಕ್ಕೂ ಹಿಂಜರಿಯಂಗಿಲ್ಲ. ಫಂಡಮೆಂಟಲ್, ಮೂಲಭೂತ. ಫೋರೆನ್ಸಿಕ್, ಅಪರಾಧ ಚಟುವಟಿಕೆಗಳನ್ನು ಪತ್ತೆ ಹಚ್ಚಲು ವಿಜ್ಞಾನವನ್ನು ಬಳಸಿಕೊಳ್ಳೋದು. ಇವತ್ತು ನೋಡ್ರಿ, ಬರೇ ಯಾರಾದರೂ ಅಪರಾಧಿಗಳು ಅಪರಾಧ ಕೃತ್ಯವನ್ನು ಎಸಗಿ ಅವರು ಎಸ್ಕೇಪ್ ಆಗಿರ್ತಾರಲ್ಲ, ಬರೇ ಅವ್ರ ಮೊಬೈಲ್ ಯಾವ ಮೊಬೈಲ್ ಟವರ್ನೊಳಗೆ ಅವರು ಮೊಬೈಲ್ ನಂಬರ್ ವರ್ಕ್ ಮಾಡ್ತೈತಿ, ಯಾವ ಟವರ್ನಾಗ ಅದ್ರ ಮೇಲಿಂದನ ಅವ್ರನ್ನ ಹಿಡಿದು ಬಿಡ್ತಾರೆ, ಅಲ್ಲೇ ಅವ್ರನ್ನ ಸೀಲ್ ಮಾಡಿಬಿಡ್ತಾರೆ ನೋಡ್ರಿ ಅಪರಾಧಿಗಳನ್ನು. ಮತ್ತು ಇದು ಫಾರ್ಸನಿಕ್ ಅಂತಾರೆ. ಅಂದ್ರೆ ಅಪರಾಧ ಚಟುವಟಿಕೆಗಳನ್ನು, ಅಥವಾ ನಮ್ಮ CC ಕ್ಯಾಮ್ರಾಗಳಿರ್ಬೋದು, ಹೌದಾ? CC ಕ್ಯಾಮ್ರಾಗಳು ಎಷ್ಟು ವರ್ಕ್ ಮಾಡ್ತಾವೆ ಇವತ್ತು ಬರೀ CC ಕ್ಯಾಮ್ರಾ ಫೂಟೇಜ್ನಾಗಿಂದನೇ ಇವತ್ತು ಅಪರಾಧಿಗಳನ್ನು ಹೆಡೆಮುರಿ ಕಟ್ಟಿಬಿಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು. ಅದಕ್ಕೆ ಇವೆಲ್ಲ ಫಾರೆನ್ಸಿಕ್ ಅಂದ್ರೆ ಅಪರಾಧ ಚಟುವಟಿಕೆಗಳನ್ನು ಹತ್ತಿಕ್ಕಲು ವಿಜ್ಞಾನವನ್ನು ಬಳಸಿಕೊಳ್ಳೋದು. ಹೆಡ್ ಹಂಟ್, ಇವತ್ತು ಹೆಡ್ ಹಂಟ್ ಅಂದ್ರೆ ಏನು? ಯಾವ ಕ್ಷೇತ್ರದಲ್ಲಿ ಯಾರಿಗೆ ಜ್ಞಾನ ಇರ್ತೈತೋ ಅವ್ರನ್ನ ಆ ಕ್ಷೇತ್ರದಲ್ಲೇ ತೊಡಗಿಸಿಕೊಳ್ಳುವಂಗೆ ಮಾಡ್ಬೇಕು ಅವ್ರನ್ನ. ಅದು ಸರಿಯಾದ ಕ್ರಮ, ಹೌದಾ? ಇಲ್ಲದೆ ಹೋದ್ರೆ ಅದು ಅನ್ಎಂಪ್ಲಾಯ್ಮೆಂಟ್ ಬೇರೆ, ಅಂಡರ್ ಎಂಪ್ಲಾಯ್ಮೆಂಟ್ ಬೇರೆ. ಅವನಿಗೆ ಯೋಗ್ಯತೆ ಇರೋದೇ ಬೇರೆ, ಅವನ ಸಾಮರ್ಥ್ಯವೇ ಬೇರೆ, ಆದ್ರೆ ನೀವು ಅವನಿಗೆ ಕೆಲಸ ಕೊಟ್ಟಿರೋದೇ ಬೇರೆ ಆತಂದ್ರೆ ಅದು ಅಂಡರ್ ಎಂಪ್ಲಾಯ್ಮೆಂಟ್ ಆಗುತ್ತೆ. ಅದು ಹೆಡ್ ಹಂಟ್ ಅಲ್ಲ. ಅದು ಹೆಡ್ ಹಂಟ್ ಅಂದ್ರೆ ಏನು? ಯಾರಿಗೆ ಯಾವ ಕ್ಷೇತ್ರದಲ್ಲಿ ಯಾವ ಫೀಲ್ಡ್ನೊಳಗೆ ನಾಲೆಜ್ ಇರ್ತೈತಿ ಆ ನಾಲೆಜ್ಗೆ ತಕ್ಕಂಥ ಅವಕಾಶಗಳು ಆತನಿಗೆ ಸಿಗಬೇಕು. ಸೆಲ್ಫ್ ಇನ್ಫ್ಲಿಕ್ಟ್, ನೋವಿಗೆ ಕಾರಣವಾಗು, ತನ್ನಷ್ಟಕ್ಕೆ ನೋವು ಅನುಭವಿಸು. 164ನೇ ಪುಟಕ್ಕೆ ಬರ್ರಿ. ಟ್ರಿಗರ್, ಗುರಿ, ಮುಂದೆ ಸಂಭವಿಸಬಹುದು, ಮುಂದೆ ಬೇಗನೆ ಇದು ಸಂಭವಿಸಬಹುದು ಎಂದು ಭಾವಿಸೋದು. ಹಿಂಗಾಗತ್ತೆ ನೋಡ್ರಿ, ಇನ್ನೇನು ಲೇಟ್ ಆಗೋದಲ್ಲ ನೋಡ್ರಿ, ಹಿಂಗ ಹೊಂಟ್ರಿ ಈ ಜಗತ್ತು ಉಳಿಯೋದಲ್ಲ ನೋಡ್ರಿ ಅಂತಿರ್ತಾರಲ್ಲ, ಆ ಟ್ರಿಗರ್. ಟ್ರಿಲಿಯನ್ ಅಂದ್ರ 1,00,000 ಕೋಟಿ, 1,00,000 ಕೋಟಿಗೆ ಟ್ರಿಲಿಯನ್ ಅಂತಾರೆ. ಸ್ಟೇಲ್ಮೇಟ್, ಅಂದ್ರೆ ಸಾಧ್ಯ ಅಂತನೂ ಒಂದು ನಿರ್ಧಾರ ಮಾಡಂಗಿಲ್ಲ, ಅಸಾಧ್ಯ ಅಂತನೂ ಒಂದು ನಿರ್ಧಾರ ಮಾಡಂಗಿಲ್ಲ, ಹಂಗೆ ಪೆಂಡಿಂಗ್ ಇಟ್ಕೊಂಡ ಮುಂದೆ ಹೋಗ್ಬಿಡೋದು. ಈಗ ನ್ಯೂಕ್ಲಿಯರ್ ಬ್ಯಾನ್ ಟೆಸ್ಟ್ ಇದನ್ನ ಜಾರಿಗೆರೆ ತರಬೇಕು, ಇಲ್ಲ ಕೈ ಬಿಡ್ಬೇಕು, ಹಂಗಲ್ಲ. ಮಾಡೋಣ ಅನ್ಕೊಂತ ಅದನ್ನ ಕೊಟ್ಟ ನೋಡ್ರಿ ಅಲ್ಲಿ. ಸಿಚುವೇಶನ್ ವಿಚ್ ಇಟ್ ಸೀಮ್ಸ್ ಇಂಪಾಸಿಬಲ್ ಟು ಕಮ್ ಟು ಎನ್ ಅಗ್ರಿಮೆಂಟ್. ಇತ್ತಾಗ ಅಗ್ರಿಮೆಂಟ್ ಮಾಡಂಗೂ ಇಲ್ಲ, ಅಥವಾ ಡಿಸ್ಅಗ್ರಿಮೆಂಟು ಮಾಡಂಗಿಲ್ಲ, ಯಾರು ಮಾಡ್ಲಾರ್ದಂಗೆ ಹೊಂಟು ಬಿಡೋದು, ಇಂಪಾಸಿಬಲ್ ಮಾಡ್ಕೊಂಡು. ಸ್ಪ್ರಿಂಗ್ ಬೋರ್ಡ್, ಚಿಮ್ಮುವ ಹಲಿಗೆ. ವೆಂಚೂರ್, ರಿಸ್ಕ್ ತಗೊಂಡು ಕೆಲಸ ಮಾಡೋದು. ಕೆಲವು ಮಂದಿ ರಿಸ್ಕ್ ತೊಗೊಳಕವಲ್ಲಿ ಅಂತಿರ್ತಾರೆ. ರಿಸ್ಕ್ ವಲ್ರಿ, ನಾನು ರಿಸ್ಕ್ ಮೇ ಇಸ್ಕ್ ಹೈ ಅಂತೇಳಿ ನಮ್ಮ ಒಂದು ಹಿಂದಿ ಪಿಕ್ಚರಿನ ಒಳಗೆ ನೀವೆಲ್ಲ ನೋಡಿರ್ಬೇಕು. ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಗೆ ಒಂದು ಸಿನಿಮಾ ಬಂದಿತ್ತು, ರಾಕೇಶ್ ಜುಂಜುನ್ವಾಲಾ ಅವರೆಲ್ಲ ಇದ್ರು ಅದರೊಳಗೆ. ಅದು ಸಿನಿಮಾದೊಳಗೆ ಒಂದು ಡೈಲಾಗ್ ಅದು, ರಿಸ್ಕ್ ಇಷ್ಕ್ ಹೈ ಅಂತೇಳಿ. ಅಂದರೆ ಎಲ್ಲಿ ರಿಸ್ಕ್ ಇರ್ತೈತೆ ಅಲ್ಲಿ ಇಷ್ಕ್ ಅಂತ. ನೀವು ರಿಸ್ಕ್ ತೊಗೋಬೇಕು, ರಿಸ್ಕ್ ತೊಗೊಂಡಾಗ ಮಾತ್ರ ನೀವು ಜೀವನದೊಳಗೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇಂಡಿಸ್ಪೆನ್ಸಿಬಲ್, ಅವಶ್ಯಕ, ಅತಿ ಅವಶ್ಯಕ, ಉಪಯೋಗಕಾರಿ, ಅತಿ ಅವಶ್ಯಕ, ಉಪಯೋಗಕಾರಿ. ಜಾರ್ಜ್ ಬುಂಡೆ,
ಇವರು ಕೆನಡಿ ಅವರ ಕಾಲಕ್ಕೆ ಯುನೈಟೆಡ್ ಸ್ಟೇಟ್ಸ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವ್ರ ಹೆಸರು ಅದು. ಈಗ 164ನೇ ಪುಟದ ಎಲ್ಲ ಶಬ್ದಗಳು ಇಲ್ಲಿಗೆ ಮುಕ್ತಾಯ ಆದವು. ಇದರ ಮೇಲೆ ಮತ್ತೊಂದು ಸಲ ನಿಮಗೆ ಹೇಳ್ತೀನಿ, 2 ಅಂಕದ ಪ್ರಶ್ನೆಗಳನ್ನು ಬಿಟ್ಟರೆ ಬೇರೆ ಯಾವ ರೀತಿಯ ಆರ್ಸಿಗಳಾಗಲಿ ಇದುವರೆಗೂ ಕೇಳಿಲ್ಲ. 3 ಅಂಕದ ಪ್ರಶ್ನೆಗಳನ್ನು ಕೇಳಿಲ್ಲ. ಅದಕ್ಕೆ ನೀವು 2 ಅಂಕದ ಪ್ರಶ್ನೆಗೆ ಹೆಚ್ಚು ಗಮನ ಕೊಡ್ರಿ. ಈ ಪಾಠವನ್ನು ಪರ್ಫೆಕ್ಟ್ ಆಗಿರಿ. ಶಬ್ದಗಳನ್ನು ಅಲಕ್ಷ್ಯ ಮಾಡಬೇಡ್ರಿ, ಶಬ್ದಗಳನ್ನು ಬೈಪಟ್ ಮಾಡಿರಿ. ಮತ್ತೊಂದು ಸಲ ನನ್ನ ಕ್ಲಾಸಿಗೆ, ನನ್ನ ಮಾತಿಗೆ ಸ್ಪಂದಿಸಿ. ನಿನ್ನೆ ಕ್ಲಾಸ್ನೊಳಗೆ ಹೇಳಿದ್ದೆ, ನಾನು ಕೂಡ ಒಬ್ಬ ಶಿಕ್ಷಕ. ಏನೋ ಅದು ಒಂದು ಕ್ಲಾಸ್ ತೊಗೊಂಡಾಗನ ನನಗೊಂದು ಖುಷಿ, ಅದು ನಿಮ್ಮೊಂದಿಗೆ ಒಂದು ಒಡನಾಟ. ಆದರೆ ಎಲ್ಲೋ ಒಂದು ಕಡೆ ಫಸ್ಟ್ ನೀವು ನನ್ನ ಜೊತೆ ಇಂಟ್ರ್ಯಾಕ್ಟ್ ಆಗಕ್ಕೆ ಸಾಧ್ಯ ಇಲ್ಲಲ್ಲ ಅಂತ ಒಂದು ಸ್ವಲ್ಪ ಬೇಸರ ಆಯ್ತು ಆರಂಭದೊಳಗೆ. ಯಾಕಂದ್ರೆ ನಾ ಮಾತಾಡೋದು ನಿಮಗೆ ಕೇಳಿಸ್ತಿತ್ತು, ನೀವು ರೆಸ್ಪಾನ್ಸ್ ಮಾಡೋಕೆ ಹಾಕಿದ್ದಿಲ್ಲ. ಆದರೂ ಕೂಡ ಇಲ್ಲಿ ಯೂಟ್ಯೂಬಿನ ಸಿಸ್ಟಮ ಹಿಂಗೆ ಮಾಡಿಬಿಟ್ಟಾರೆ ಇದನ್ನು. ಅದಕ್ಕೆ ಇದುವರೆಗೂ ಎಷ್ಟು ಕ್ಲಾಸ್ಗಳನ್ನು ತೊಗೊಂಡಿನಿ, ಎಲ್ಲ ಕ್ಲಾಸ್ಗಳ ವಿಡಿಯೋಗಳು ನನ್ನ ಹತ್ರ ಸೇವ್ ಅದಾವು. ಅವು ಸ್ವಲ್ಪ ವಿಡಿಯೋ ಡಿಸ್ಟರ್ಬೆನ್ಸ್ ಇರ್ಬೋದು, ಬ್ಲರ್ ಬಂದಿರ್ಬೋದು. ನನ್ನ ವಾಯ್ಸ್ ಮಾತ್ರ ಕರೆಕ್ಟಾಗಿ ಕೇಳಿಸ್ತೈತಿ. ನೀವು ಯಾರೇ ಅವು ವಿಡಿಯೋ ಕಳಿಸ್ರಿ ಸರ, ಅವತ್ತು ನಾನು ಜಾಯ್ನ್ ಆಗೋಕ್ಕಾಗಿಲ್ಲ ಅಂತಂದ್ರೆ ಖಂಡಿತವಾಗಿ ನಿಮಗೆ ಆ ವಿಡಿಯೋಗಳನ್ನು ನಾನು ಸೆಂಡ್ ಮಾಡ್ತೀನಿ. ನೀವು ಮನೆಯಾಗ ಈಗೂ ಕುತ್ಕೊಂಡು ಅವುಗಳನ್ನು ನೋಡ್ಬೋದು. ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ಅವುಗಳನ್ನು ಅಪ್ಲೋಡ್ ಮಾಡ್ಬೇಕಂದ್ರೆ ಅದು ಸ್ವಲ್ಪ ವಿಡಿಯೋ ಕ್ವಾಲಿಟಿ ಸರಿ ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ನಿಂದಾಗಿ. ನಂದೇನು ಪ್ರಾಬ್ಲಮ್ ಇಲ್ಲ, ನೆಟ್ವರ್ಕ್ ಈಗ ನಿನ್ನಿದ ನೋಡಿರಿ, ನೆಟ್ವರ್ಕ್ನ ಬ್ಲರ್ ಆಗಿದೆ ಅದು ಸ್ವಲ್ಪ. ಅದಕ್ಕೆ ಅವುಗಳನ್ನು ಅಪ್ಲೋಡ್ ಮಾಡಿದ್ರೆ ಅಷ್ಟೊಂದು ಇದು ಇರೋಂಗಿಲ್ಲ ಅಂತೇಳಿ ಅಪ್ಲೋಡ್ ಮಾಡಿಲ್ಲ. ಆದರೆ ಪ್ರತಿಯೊಂದು 2ನೇ ತಾರೀಕಿಂದ ಇಲ್ಲಿವರೆಗೂ ಏನು ಕ್ಲಾಸ್ ತೊಗೊಂಡಿವಿ ಎಲ್ಲ ಆನ್ಲೈನ್ ಕ್ಲಾಸಿನ ವಿಡಿಯೋಗಳು ನನ್ನ ಹತ್ರ ಸೇವ್ ಅದಾವು. ಯೂಟ್ಯೂಬ್ನವರು ಅದನ್ನು ಸೇವ್ ಮಾಡಿ ನಮ್ಮ ಇದಕ್ಕೆ ಹಾಕಿಬಿಡ್ತಾರೆ. ಆದರೆ ಅದು ನಿಮ್ಮ ಲರ್ನ್ ಈಜಿ ಇದರೊಳಗೆ ಬರೋಂಗಿಲ್ಲ ಅದು ವಿಡಿಯೋ. ನೀವು ನನಗೆ ಇದು ಮಾಡಿರಿ, ನಾನು ಅದನ್ನು ಅಲ್ಲಿ ಕಳಿಸಿ, ಅಥವಾ ಅದನ್ನು ನಾನು ಹೊಳ್ಳಿ ಅಪ್ಲೋಡ್ ಮಾಡಿದ್ರೆ ಬರ್ತೈತೆ. ಅದು ನಾನು ಒಂದು ವಿಡಿಯೋ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡೋಣ ಹೆಂಗೆ ಬರ್ತೈತೆ ಅಂಥೇಳಿ. ಆದರೆ ಅದು ಕಂಟಿನ್ಯೂಸ್ ಆಗಿ ಬರೀ ನನ್ನ ಮುಖನೇ ಕಾಣಿಸ್ತೋದ್ರಿಂದ ಅಷ್ಟೊಂದು ವ್ಯೂಸ್ ಬರ್ತಾ ಇಲ್ಲ ಅದು. ಅದಕ್ಕೆ ಉಳಿದಿದ್ದು ಯಾವ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿಲ್ಲ. ವಾಪಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೇಕು, ಅದನ್ನು ಹಂಗೆ ಮಾಡಿಲ್ಲ. ನಿಮಗೆ ಯಾವುದೇ ಕ್ಲಾಸ್ ಮಿಸ್ ಆಗಿದ್ದರೂ ಕೂಡ ಅದನ್ನು ನಾನು ಕೇಳಿದ್ರೆ ನಾನು ಖಂಡಿತವಾಗಿ ನಿಮಗೆ ಕಳಿಸ್ಕೊಡ್ತೀನಿ. ಹೀಗೆ ನಿಮ್ಮ ಒಂದು ಈ ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ರಿಲೇಷನ್ ಹೀಗೆ ಮುಂದುವರಿಲಿ. ನೀವೆಲ್ಲ ಒಳ್ಳೆಯ ಅಂಕಗಳನ್ನು ಗಳಿಸ್ರಿ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸ್ಟೂಡೆಂಟ್ಸ್. ಗುಡ್ ನೈಟ್.